ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಷ್ಣುರಾಜ್. ನೀವೇನಾದರೂ ಸ್ಟಾಕ್ ಮಾರ್ಕೆಟಿಂದ ದುಡ್ಡು ಮಾಡಬೇಕು ಅಂತ ಆಸಕ್ತಿ ಹೊಂದಿದ್ದರೆ, ಇಷ್ಟಪಟ್ಟಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ನಿಮಗೇನು ಗೊತ್ತೇ ಇಲ್ಲ, ಸೊ ಫಸ್ಟ್ ಟೈಮ್ ಏನೋ ಕಲಿಬೇಕು ಅಂತ ಆಸಕ್ತಿಯಿಂದ ಈ ವಿಡಿಯೋ ನೋಡ್ತಿದ್ರೆ ನಿಮಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಿಮಗೆಲ್ಲ ಪೂರ್ತಿ ಕ್ಲಿಯರ್ ಕಟ್ಟಾಗಿ ಈ ವಿಡಿಯೋಲಿ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನೋ, ಇಲ್ಲಿ ದುಡ್ಡು ನಿಜವಾಗ್ಲೂ ಮಾಡ್ಬೋದಾ? ಬಟ್ ತುಂಬ ಜನ ನಮಗೆ ಹೇಳಿದ್ದು ಇದೆ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಲಾಸ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ಲಿ ಗ್ಯಾಮ್ಲಿಂಗ್ ಇದು. ಯಾಕಂದರೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸೊ ನಮ್ಮ ಫ್ಯಾಮಿಲಿಯವರು ರಿಲೇಟಿವ್ಸ್ ಆಗಿರ್ಬೋದು, ಇಲ್ಲ ನಮ್ಮ ಫ್ರೆಂಡ್ಸು, ಸೊ ನಮ್ಮ ಫ್ರೆಂಡ್ಸ್ ಸರೌಂಡಿಂಗಲ್ಲಿ ಯಾರೋ ಹೇಳಿರ್ತಾರೆ ಕಂಪ್ಲೀಟಾಗಿ ಇದು ಗ್ಯಾಮ್ಲಿಂಗ್ ಇದು, ಸೊ ಇಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ, ಇಲ್ಲಿ ದುಡ್ಡು ಕಳ್ಕೊತೀರಾ. ಎಸ್, 100% ಅವ್ರು ಹೇಳಿರೋದಲ್ಲ ನಿಜಾನೇ. ನೀವೇನಾದರೂ ಗ್ಯಾಮ್ಲಿಂಗ್ ಥರ ಈ ಸ್ಟಾಕ್ ಮಾರ್ಕೆಟ್ನ ನೀವು ಟ್ರೀಟ್ ಮಾಡಿದ್ರೆ, ನೀವು ಬಂದು ನಿಮ್ಮ ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊತೀರಾ, ಅದು ನಿಜ. ಬಟ್ ಇಲ್ಲಿ ದುಡಿಬೋದಾ? 100% ಹೇಳ್ತೀನಿ. ಎಷ್ಟು ದುಡಿಬೋದು ನಾನು ಹೇಳ್ತೀನಿ. ಸೊ ನೀವು ನಮ್ಮ ಜಗತ್ತಲ್ಲಿರೋ ಎಲ್ಲ ಪ್ರೊಫೆಷನ್ಸ್ನ ನೀವು ಮ್ಯಾಚ್ ಮಾಡ್ಬೋದಾ ನಮ್ಮ ಸ್ಟಾಕ್ ಮಾರ್ಕೆಟ್? ಇದೊಂದು ಪ್ರೊಫೆಷನ್ನ ಅಂತ ಯಾರು ಕರಿಬೋದಾ ಅಂತ ಕೇಳಿದರೆ ನಾನು ಹೇಳ್ತೀನಿ, ಈ ಸ್ಟಾಕ್ ಮಾರ್ಕೆಟ್ ಅಂತ ಒಂದು ಪ್ರೊಫೆಷನ್. ಟ್ರೇಡಿಂಗ್ ಅನ್ನೋದು, ಇನ್ವೆಸ್ಟಿಂಗ್ ಅನ್ನೋದು ಒಂದು ಪ್ರೊಫೆಷನ್ ಇದೆ ಗೊತ್ತಾ. ಫೈನಾನ್ಷಿಯಲ್ ನಾಲೆಡ್ಜ್ ಅಂತ ಒಂದು ಪ್ರೊಫೆಷನ್ ಇದೆ ಗೊತ್ತಾ. ಯಾವ ಸ್ಕೂಲು ಮತ್ತು ಕಾಲೇಜಸ್ಸಲ್ಲೂ ಹೇಳ್ಕೊಡಲ್ಲ, ಓಕೆನಾ. ಸೊ ಇದೊಂದು ಪ್ರೊಫೆಷನ್ ಅಂತ ಕರೆಯೋಕ್ಕೆ ಚಾನ್ಸೇ ಇಲ್ಲ. ಅಂದರೆ ಈ ಡಾಕ್ಟರ್ಸ್, ಇಂಜಿನಿಯರ್ಸ್, ಲಾಯರ್ಸ್, ಸೊ ಇದೊಂದು ಪ್ರೊಫೆಷನ್ನು. ಸೊ ಅವ್ರಿಗೆಲ್ಲ ಒಂದು 10 lakhs, 20 lakhs, 30 lakhs, 40 lakhs, 50 lakhs ಪ್ಯಾಕೇಜ್ ಇರುತ್ತೆ. ಸೊ ನಾನು ಇಂಜಿನಿಯರಿಂಗ್ ಗ್ರ್ಯಾಜುಯೇಟು, ಸೊ ಇಲ್ಲ ನಾನು MBBS ಮುಗಿಸ್ಕೊಂಬಂದು ನಾನು ಮಾಸ್ಟರ್ಸ್ ಮಾಡಿದ್ದೀನಿ. ಸೊ ನನ್ನ ಅಲ್ಲಿ ಗ್ರ್ಯಾಜುಯೇಷನ್ ಇದೆ, ಇಲ್ಲಿ ಗ್ರ್ಯಾಜುಯೇಷನ್ ಇದೆ. ಸೊ ನಂದು ಗ್ರ್ಯಾಜುಯೇಷನ್ಗೆಲ್ಲ 4 years 5 years ಎಲ್ಲ ಕಷ್ಟಪಟ್ಬಿಟ್ಟು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಗ್ರ್ಯಾಜುಯೇಟ್ ಆಗಿಬಿಟ್ಟು ನೀವು ಜಸ್ಟ್ ಆಚೆ ಕಡೆ ಬಂದಿದ ತಕ್ಷಣ ನಿಮಗೆ ಯಾವುದೋ ಒಂದು ಕಂಪ್ನಿಲಿ ಪ್ಲೇಸ್ಮೆಂಟ್ ಸಿಗುತ್ತೆ, ಇಲ್ಲಾಂದರೆ ನೀವು ಬಿಸ್ನೆಸ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ. ಸೊ ನಿಮಗೆ ಬಿಸ್ನೆಸ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಬಿಸ್ನೆಸ್ ಮ್ಯಾನ್ನ ಸಪ್ರೇಟಾಗಿ ಇಟ್ಬಿಡೋಣ. ಇದರ್ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಬಿಸ್ನೆಸ್ ಮಾಡೋದಕ್ಕೆ, ಸೊ ನಾನು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ಹುಡುಕ್ತೀನಿ. ಯಾವುದೋ ಕಂಪ್ನಿಗೆ ಜಾಬ್ ರಿಕ್ವೈರ್ಮೆಂಟ್ ಇದ್ದರೆ ನಾನು ಜಾಬ್ಗೆ ಸೇರ್ಕೊತೀನಿ ಅಂತ ಹೋಗ್ತೀರಾ, ಕರೆಕ್ಟ್ ಅಲ್ವಾ. ಬಟ್ ನಿಮಗೆ ಆಫರ್ ಮಾಡೋ ಪ್ಯಾಕೇಜ್ ಏನು ಯೋಚನೆ ಮಾಡಿರಿ. ಸೊ ನೀವು ಮಾಡ್ತಿರೋ ಕೆಲಸ ಏನೋ, ನೀವು ಓದಿರೋದೇನೋ ಅದು ಯೋಚನೆ ಮಾಡಿ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಈ ಸ್ಟಾಕ್ ಮಾರ್ಕೆಟ್ ಅನ್ನೋದನ್ನ ಒಂದು ಜಾಬ್ ಆಪರ್ಚುನಿಟಿ ಥರ ಅಲ್ಲ, ಬಿಸ್ನೆಸ್ ಥರ ಟ್ರೀಟ್ ಮಾಡ್ಬೋದಾ? ಎಸ್, ಕಂಪ್ಲೀಟ್ಲಿ. ಸೊ ಇಲ್ಲಿಂದ ನಾವು ದುಡ್ಡು ಗಳಿಸ್ಬೋದು ಅಂದರೆ ಹೇಗೆ? ಮತ್ತು ಎಲ್ಲರೂ ಹೇಳ್ತಾರೆ ಗ್ಯಾಮ್ಲಿಂಗ್ ಮಾಡಿದ್ದೀರಾ. ಸೊ ಗ್ಯಾಮ್ಲಿಂಗ್ ಮಾಡಿ ಅವ್ರು ದುಡ್ಡು ಕಳ್ಕೊಂಡಿರೋದು. ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ಇಟ್ ಇಸ್ ಪ್ಯೂರ್ ಮ್ಯಾಥಮೆಟಿಕ್ಸ್, ಇಟ್ ಇಸ್ ಡಿರೈವ್ಡ್ ಫ್ರಮ್ ನಂಬರ್ಸ್. ಎಲ್ಲ ನಂಬರ್ಸು ನಿಮಗೆ ಪ್ರತಿ ದಿವಸ 1 to 10 ತನಕ ಇಷ್ಟು ನಂಬರ್ಸ್ ಗೊತ್ತಿದ್ರೆ ಸಾಕು. ಅದ್ರ ಜೊತೆಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು, ಓಕೆನಾ. ಪ್ರತಿ ದಿವಸ ನೀವು ನೋಡ್ತಾ ಇರ್ತೀರಾ, ಫಸ್ಟ್ ಆಫ್ ಆಲ್ TV, ಸೋಷಿಯಲ್ ಮೀಡಿಯಲ್ಲೆಲ್ಲ. ಸೊ ಗುಡ್ ನ್ಯೂಸು ಬರುತ್ತೆ, ಬ್ಯಾಡ್ ನ್ಯೂಸು ಬರುತ್ತೆ. ಫಸ್ಟ್ ಆಫ್ ಆಲ್ ಬ್ಯಾಡ್ ನ್ಯೂಸಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ಲಿ ಗ್ಯಾಮ್ಲಿಂಗು. ಸೊ ಅಪ್ಪ ಅಮ್ಮನ ದುಡ್ಡೆಲ್ಲ ತೊಗೊಂಡೋಗಿ ಕಳೆದ್ಬಿಟ್ಟು, ಸೊ ಮಕ್ಕಳು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು, ಇಲ್ಲ ಫ್ಯಾಮಿಲಿಲಿ ಯಾರೋ ಲಾಸ್ ಮಾಡಿಕೊಂಡು ಅವರೆಲ್ಲ ಹೆಚ್ಚು ಕಡಿಮೆ ಮಾಡಿಕೊಂಡ್ರು ಅಂತ ಹೇಳ್ತಾನೆ ಇರ್ತಾರೆ. ಎಸ್, ಹ್ಯಾಪನ್ಸ್. ಯಾಕಂದರೆ ಅವ್ರ ಸೈಕಾಲಜಿ ಕರೆಕ್ಟಾಗಿರಲ್ಲ. ಸೆಕೆಂಡ್ ಥಿಂಗ್, ಇದು ಬ್ಯಾಡ್ ನ್ಯೂಸೇ ಮತ್ತೊಂದು ಸತಿ. ಸೊ ಇವರು ಬೇರೆಯವ್ರಿಗೆಲ್ಲ ರೂಮರ್ಸ್ ಹರಡಿಸ್ತಾ ಏನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಪರ್ಸೆಪ್ಷನ್ನ ಬೇರೆಯವ್ರಿಗೆಲ್ಲ ಹರಡಿಸ್ರೆ ಬೇರೆಯವ್ರು ಯಾರೋ ಕಲಿತೇ ಇರಲ್ಲ. ಸೊ ಅವ್ರ ಪರ್ಸೆಪ್ಷನ್ಲೂ ಬಂದುಬಿಡುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ಲಿ ಗ್ಯಾಮ್ಲಿಂಗ್ ಇದು, ಸೊ ಇಲ್ಲಿ ಮಾಡಬಾರ್ದು, ಇಲ್ಲಿ ಟ್ರೈ ಮಾಡೋದು ಬೇಡ ಅಂತ ಅಂದ್ಬಿಡ್ತಾರೆ, ಕರೆಕ್ಟ್ ಅಲ್ವಾ. ಸೊ ಈ ಬ್ಯಾಡ್ ನ್ಯೂಸಿಂದ ಗುಡ್ ನ್ಯೂಸಸ್ಸು ಇದೆ. ಏನು, ನೀವು ನೋಡ್ತಿರ್ಬೋದು ತುಂಬ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ, ನಿಮಗೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಯಾವ ಥರ ತೋರಿಸ್ತಿರ್ಬೋದು. 1 ನಿಮಿಷಕ್ಕೆ ನಾನು 10 ಲಕ್ಷ ಮಾಡಿದೆ, 1 ನಿಮಿಷಕ್ಕೆ ನಾನು 5,000 ದುಡ್ದೆ, 1 ನಿಮಿಷಕ್ಕೆ ನಾನು 1,000 ರೂಪಾಯಿ ದುಡ್ದೆ. ದುಡ್ಡು ಎಷ್ಟಾರ ಆಗಿರಲಿ, ಒಟ್ಟಲ್ಲಿ ನಾನು ದುಡ್ದೆ ಅಂತ ಆಸೆ ತೋರಿಸ್ತಾರೆ, ಕರೆಕ್ಟ್ ಅಲ್ವಾ. ಆಸೆ ತೋರಿಸ್ತಾರೆ, ಬಟ್ ಅವ್ರಿಗೂ ಲಾಸ್ ಆಗ್ತಾ ಇರುತ್ತೆ. ಅವ್ರ ಲಾಸಸ್ನ ತೋರಿಸಲ್ಲ, ಬರೀ ಪ್ರಾಫಿಟ್ಸ್ ಏನೇನಾಗಿದೆ, ಪ್ರಾಫಿಟ್ ಏನೇನು ತೊಗೊಂಡಿರ್ತಾರೆ ಅದನ್ನ ಮಾತ್ರ ನಿಮ್ಗೆ ತೋರಿಸ್ತಿರ್ತಾರೆ. ನೋಡು, ನಾನು 1 ನಿಮಿಷಕ್ಕೆ 1,000 ರೂಪಾಯಿ ದುಡ್ದುಬಿಟ್ಟೆ, ಆದರೆ ನಾನು ಇನ್ವೆಸ್ಟ್ ಮಾಡಿದ್ದು ಬರೀ 100 ರೂಪಾಯಿ. ಇಲ್ಲ 1 ನಿಮಿಷಕ್ಕೆ ನಾನು 10 ಲಕ್ಷ ರೂಪಾಯಿ ದುಡ್ದುಬಿಟ್ಟೆ, ಬಟ್ ನಾನು ಇನ್ವೆಸ್ಟ್ ಮಾಡಿದ್ದು ಬರೀ 5 ಲಕ್ಷ ರೂಪಾಯಿ, 5 ಲಕ್ಷ ಪ್ರಾಫಿಟ್ ಬಂತು. ಈ ಥರ ಎಲ್ಲ ಹೇಳಿ ಎಸ್ ಪ್ರಾಫಿಟ್ ಆಗುತ್ತೆ ಅಂತ ನೀವು ನೋಡಿರ್ತೀರ. ಸೊ ಇಲ್ಲಿ ಗುಡ್ ನ್ಯೂಸಸ್ ಇದೆ, ಬ್ಯಾಡ್ ನ್ಯೂಸಸ್ ಇದೆ. ಬಟ್ ನಿಮಗೆ ನಾನು ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ, ಡೈರೆಕ್ಟಾಗೆ ಏನಕ್ಕೆ ಹೇಳ್ಕೊಡ್ತಾಯಿಲ್ಲ ಅಂದರೆ, ನಿಮಗೆ ಕಾನ್ಫಿಡೆನ್ಸ್ ಬರಬೇಕು. ಇಲ್ಲಿ ಕಲಿಯೋಕ್ಕಿಂತ ಮುಂಚೆ ನೀವು ಏನು ಅಂತ ಅರ್ಥ ಮಾಡ್ಕೊಬೇಕು.
ಒಬ್ಬ ಗ್ರ್ಯಾಜುಯೇಷನ್ ಮುಗಿಸ್ಕೊಂಬರ್ಬೇಕು ಅಂದರೆ 4 ವರ್ಷ ಬೇಕು, ಕರೆಕ್ಟ್ ಅಲ್ವಾ? ಇಲ್ಲ 3 ವರ್ಷ ಬೇಕು ಒಂದು ಮಾಸ್ಟರ್ಸ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ. ಸೊ ಇಷ್ಟೆಲ್ಲ ಓದ್ಕೊಂಬಂದ್ರು ನಿಮ್ಮ ಪ್ಯಾಕೇಜಸ್ ಎಷ್ಟು. ಇಲ್ಲಿ ನಾನು ಏನಕ್ಕೆ ನಿಮಗೆ ಸ್ಟಾರ್ಟಿಂಗ್ ಬೇಸಿಕ್ ಲೆವೆಲಿಂದ ಟ್ರೈನ್ ಮಾಡ್ತಿದ್ದೀನಿ ಅಂದರೆ, ಸೊ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ 4.5 years ಪ್ಲಸ್. ನಾನು ನಿಮ್ಮ ಥರ ಸೇಮ್ ಈ ವಿಡಿಯೋ ಮಾಡೋ ಉದ್ದೇಶ ಸಿಂಪಲ್, ನನ್ನ ಸ್ಟ್ರಾಟಜಿ ಸಿಂಪಲ್. ನಿಮಗೆ ಹೇಳ್ಕೊಡ್ತಿರೋದು ಒಂದೇ ಉದ್ದೇಶಕ್ಕೆ, ನಾನು ಮಾಡಿದ ತಪ್ಪು ಬೇರೆಯವ್ರು ಯಾರೂ ಮಾಡಬೇಡ್ರಿ ಅಂತ. ಸೊ ನಾನು ಆ ಫೇಸಲ್ಲಿ ಹೋಗಿದ್ದೀನಿ. ನಾನು ಒಬ್ಬನೇ ಕೂತ್ಕೊಂಡು ಡಿಪ್ರೆಷನ್ ಅಲ್ಲ, ಅದು ನಮ್ಮ ಕ್ಯಾಟಗೆ ಬರಲ್ಲ. ನಾವು ಸೋಲೋರಲ್ಲ, ಅಂದರೆ ಸೋಲ್ಸೋರು. ಸೊ ನಾವೇನು ಮಾಡಿದ್ವಿ ಅಂದರೆ, ಆ ಲಾಸಸ್ನೆಲ್ಲ ಮತ್ತೆ ನಾನು ರಿಕವರಿ ಮಾಡಿ ಕಾಸ್ಟ್ ಟು ಕಾಸ್ಟ್ ಬಂದು ಮತ್ತೆ ಕಾಸ್ಟ್ ಟು ಕಾಸ್ಟಿಂದ ಪ್ರಾಫಿಟ್ಟಿಗೆ ಬರೋದು. ಅಂದರೆ ನನ್ನ ಸಣ್ಣ ಇನ್ವೆಸ್ಟ್ಮೆಂಟ್ ನಂತರ ದುಡ್ಡು ಇರಲಿಲ್ಲ. ನನ್ನ ಹಣೆ ಬರದಲ್ಲಿ ಎಂಥ ಲಕ್ಕು ಅಂದರೆ, ಅದೊಂದು ದೇವ್ರ ವರದಾನ. ನಂತರ ನಾನು ಯಾರದೂ ಸಾಲ ಮಾಡಲ್ಲ, ಓಕೆನಾ? ಸೊ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಆದಾಗ ನನ್ನ ಹತ್ರ ತುಂಬ ಕಡಿಮೆ ದುಡ್ಡು, ಒಂದು 500 ರೂಪಾಯಿ 1000 ರೂಪಾಯಿ ಇಷ್ಟೇ, ಈ ಥರ ದುಡ್ಡನ್ನ ತೊಗೊಂಬಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ, ಅಂದರೆ ನನ್ನ ಅಕೌಂಟಲ್ಲಿ ಆ್ಯಡ್ ಮಾಡೋದು. ಅದನ್ನ ನಾನು ನನಗಿಷ್ಟ ಬಂದಾಗೆಲ್ಲ ನಾನು ಇದು ಮಾಡೋದು, ಏನೇನೋ ತೊಗೊಳ್ಳೋದು, ಶೇರ್ಸ್ ತೊಗೊಳ್ಳೋದು, ಅದನ್ನ ಹೆಂಗೆಂಗೋ ಸೆಲ್ ಮಾಡೋದು. ಪ್ರಾಫಿಟ್ ಆದರೆ ಪ್ರಾಫಿಟ್ಟು, ಲಾಸ್ ಆದರೆ ಲಾಸು. ಬಟ್ 2 ದಿವಸ 3 ದಿವಸ ಪ್ರಾಫಿಟ್ ಮಾಡಿದ್ರೆ ನನಗೇನೋ ಎಲ್ಲ ಗೊತ್ತು ಅಂತ 3ನೇ ದಿವಸ ಎಲ್ಲ ದುಡ್ಡು ಕಳ್ಕೊತದೆ. ಸೊ ಈ ಥರ ಒಂದು ಹತ್ತತ್ರ 2 ವರ್ಷ ಮಾಡಿದ್ದೀನಿ, ಓಕೆನಾ? ದುಡ್ಡು ಅಂದರೆ ಅಂದರೆ ನಂತರ 1000 ರೂಪಾಯಿ ಕಳ್ಕೊಂಡಾಗ ನಿಮಗೆ ಅದು ಗೊತ್ತಾಗಲ್ಲ, ಕರೆಕ್ಟ್ ಅಲ್ವಾ? ಬಟ್ ಏನಾಗುತ್ತೆ ಅಂದರೆ ಒಂದು ಟ್ರಿಗರ್ ಆಗುತ್ತೆ. ಏನಿದು ಪ್ರತಿ ಸತಿನೂ ನಾನು ಏನೇನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತಿದ್ದೀನಿ, ಬಟ್ ದುಡ್ಡು ಲಾಸೇ ಮಾಡ್ಕೊತಿದ್ದೀನಲ್ಲ, ಬಟ್ ಪ್ರಾಫಿಟ್ ಮಾಡ್ತಾನೆ ಇಲ್ಲ. ಪ್ರಾಫಿಟ್ ಮಾಡಿದಾಗೆಲ್ಲ ಆ ಪ್ರಾಫಿಟ್ನ ಉಳಿಸ್ಕೊಳ್ಳೋಕೆ ಬರ್ತಾನೆ, ಪ್ರಾಫಿಟ್ ಕಳ್ಕೊಂಡು ಹೋಗ್ತದೆ. ಅಂದರೆ ಮನೆಯಿಂದ ನನ್ನ ಪ್ರಾಫಿಟ್ ಉಲ್ಟೋಗ್ತದೆ ನನ್ನ ಅಕೌಂಟಿಂದ. ಬಟ್ ಏನೋ ಇದೆ ಅಂತ ಅದು ನನ್ನ ಕ್ಯೂರಿಯಾಸಿಟಿಯಿಂದ ನಾನೇನು ಮಾಡಿದೆ, ಕಲಿಯೋದಕ್ಕೆ ನಿಂತ್ಕೊಂಡೆ. ಈ ಸ್ಟಾಕ್ ಮಾರ್ಕೆಟ್ನ ಹೆಂಗೆ ಕಲಿಬೋದು, ಏನೇನು ಕಲಿಬೋದು ಎಲ್ಲ ರಿಸರ್ಚ್ ಮಾಡಿದೆ. ಸೊ ಅವಾಗ ನಂಗೆ ಅರ್ಥ ಆಗಿದ್ದು, ಎಸ್ ವಿ ಹ್ಯಾವ್ ಎ ಆಪರ್ಚುನಿಟಿ. ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋಸ್ ಇದೆ, ಎಲ್ಲ ಇದಿದೆ, ಪ್ಯಾಟ್ರನ್ಸ್ ಇದೆ, ಕ್ಯಾಂಡಲ್ಸ್ ಇದೆ, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬರುತ್ತೆ, ಫಂಡಮೆಂಟಲ್ ಅನಾಲಿಸಿಸ್ ಅಂತ ಬರುತ್ತೆ. ಸೊ ಇಲ್ಲಿ ದಿಸ್ ಇಸ್ ನಾಟ್ ಗ್ಯಾಮ್ಲಿಂಗ್. ಅಂದರೆ ಅವ್ರು ಹೇಳಿದ್ದೆಲ್ಲ ನಿಜನಾ ಅಂತ ನಾನು ಇದೆಲ್ಲ ರಿಸರ್ಚ್ ಮಾಡಿದಾಗ ಸೊ ನಂಗೆ ಅನಿಸಿದ್ದು, ದಿಸ್ ಇಸ್ ನಾಟ್ ಗ್ಯಾಮ್ಲಿಂಗ್, ದಿಸ್ ಇಸ್ ಪ್ಯೂರ್ ಮ್ಯಾಥಮೆಟಿಕ್ಸ್. ನಿಮಗೆ ಮ್ಯಾಥಮೆಟಿಕ್ಸ್ ಬಂದರೆ ಸ್ಟಾಕ್ ಮಾರ್ಕೆಟಿಗೆ ಬರ್ಬೋದು. ಮ್ಯಾಥಮೆಟಿಕ್ಸ್ ಬಂದಿಲ್ಲ ಅನ್ನೋ ಪರವಾಗಿಲ್ಲ, ನಿಮಗೆ ಕಾನ್ಸಂಟ್ರೇಷನಿಂದ ಅಂದರೆ ನಾನು ಯಾರೋ ಒಬ್ಬರು ಹೇಳ್ಕೊಡ್ತಾರೆ, ಇದು ನಾನೇ ಹೇಳ್ಕೊಡ್ತಿದ್ದೀನಿ ಅಂತ ಕೇಳಬೇಡ್ರಿ. ನಿಮ್ಮ ಪ್ರಕಾರ ನೀವು ಹೋಗಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಕೇಳಿ ತಿಳ್ಕೊಳ್ಳಿ. ಅಂದರೆ ಅಡ್ವೈಸರ್ ಹತ್ರ ಅವ್ರು ಫೈನಾನ್ಷಿಯಲ್ ನಾಲೆಡ್ಜ್ ಕೊಡ್ತಾರೆ, ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಏನು ಮಾಡಬೇಕು, ನಿಮ್ಮ ದುಡ್ಡನ್ನ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು. ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೂ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿರ್ತಾರೆ, ಎಲ್ಲ ನಿಮ್ಗೆ ಗೊತ್ತಿರೋದು ಇಷ್ಟೇ, ಯಾಕಂದರೆ ಸ್ಕೂಲು ಕಾಲೇಜಸ್ ಎಲ್ಲ ಅದೇ ಕಳಿಸಿರೋದು. ಸೊ ಎತ್ಕೊಂಡು ನಮ್ಮ ದುಡ್ಡನ್ನ ತೊಗೊಂಡೋಗಿ ಬ್ಯಾಂಕಲ್ಲಿ FD ಮಾಡಿರ್ಬೋದು, ಇಲ್ಲ RD ಮಾಡ್ಬೋದು. ಮಾಡಿದ್ರೆ ನಮಗೆ 6 to 7% ಮ್ಯಾಕ್ಸ್ ಟು ಮ್ಯಾಕ್ಸ್ 7% ಕೊಡ್ತಾರಲ್ಲ, 8% ಕೊಡ್ತಾರೆ ಅಂದ್ಕೊಳ್ಳೋಣ. 8% ಕೊಟ್ಟರೆ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ ಅವ್ರು ಕೊಡೋ 8 ಲಕ್ಷ ರೂಪಾಯಿಗೆ ಅವರು ನಮ್ಮ ದುಡ್ಡು ಹೆಂಗೆ ಕೊಡ್ತಿದ್ದಾರೆ ಅದನ್ನ ಯೋಚನೆ ಮಾಡಬೇಕು ನಾವು, ಕರೆಕ್ಟ್ ಅಲ್ವಾ? ಸೊ ನಮ್ಮ ದುಡ್ಡನ್ನ ಬೇರೆಯವ್ರಿಗೆ ಎತ್ಕೊಂಡೋಗಿ ಅವರು ಏನು ಮಾಡ್ತಾರೆ, ಲೋನಿಗೆ ಕೊಡ್ತಾರೆ. ಸೊ ಅವರು 20 to 30% ಲೋನ್ ಇಂಟ್ರೆಸ್ಟ್ನ ಅಂದರೆ ದುಡ್ಡು ಏನು ಕೊಟ್ಟಿರ್ತಾರೆ 1 ಲಕ್ಷ ರೂಪಾಯಿ ನಮ್ಮ ದುಡ್ಡನ್ನ ಬೇರೆಯವ್ರಿಗೆ ಲೆಂಡ್ ಮಾಡಿರ್ತಾರಲ್ಲ, ಸೊ ಆ ದುಡ್ಡನ್ನ ಅವ್ರು 30% ದುಡ್ಡನ್ನ ಅವ್ರು ತೊಗೊಂಡು ನಮಗೆ ಕೊಡೋದು ಬರೀ 7%, ಕರೆಕ್ಟ್ ಅಲ್ವಾ? ಬಟ್ ಅವರು ಇದಲ್ಲದೆ ಎಲ್ಲ ಬ್ಯಾಂಕು ಏನು ಮಾಡಿರ್ತಾರೆ, ಸೊ ಎಲ್ಲ ದುಡ್ಡು ನಮ್ಮ ದೇಶದಲ್ಲಿರೋ ಎಲ್ಲ ದುಡ್ಡು ತೊಗೊಂಬಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು. ಎಲ್ಲ ಕಂಪ್ನೀಸ್ ದುಡ್ಡು ನಾವು ಏನೇನು ದುಡಿತೀವಿ, ಏನೇನು ಟ್ರಾನ್ಸಾಕ್ಷನ್ ಆಗುತ್ತೋ ಅದೆಲ್ಲ ಕೊನೆಗೆ ಬರೋದೇ ಸ್ಟಾಕ್ ಮಾರ್ಕೆಟ್ ಒಳಗೆ. ಮತ್ತು ಇದು ಹೆಂಗೆ ಫೇಕ್ ಆಗುತ್ತೆ, ಇದು ಹೆಂಗೆ ಗ್ಯಾಮ್ಲಿಂಗ್ ಆಗುತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ, ಕರೆಕ್ಟ್ ಅಲ್ವಾ? ಸೊ ಮೆಂಟಾಲಿಟಿನ ಚೇಂಜ್ ಆಗಬೇಕು, ಓಕೆನಾ? ಮೆಂಟಾಲಿಟಿನ ನಾವು ಚೇಂಜ್ ಮಾಡ್ಕೊಬೇಕು. ಮೆಂಟಾಲಿಟಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ನಾವು ರೆಡಿ ಇರಬೇಕು ಫಸ್ಟ್. ಇಲ್ಲ ಟ್ರೈ ಮಾಡಿ ಎಕ್ಸ್ಪೀರಿಯನ್ಸ್ ಆದವ್ರನ್ನ ಕೇಳಿ ತಿಳ್ಕೊಬೇಕು. ಸೊ ಈ ದಡ್ರ ಥರ ನಾವು ಯೋಚನೆ ಮಾಡ್ಕೊಂಡಿದ್ರೆ, ಇಲ್ಲ ದಡ್ರ ಮಾತು ಕೇಳ್ಕೊಂಡಿದ್ರೆ ಆಗಲ್ಲ. ಒಂದು ಸತಿ ಟ್ರೈ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಬೇಕು. ಇಲ್ಲ ಅಂದರೆ ಬುದ್ಧಿವಂತರ ಮಾತು ಯಾರನ್ನಾದ್ರೂ ಕೇಳಬೇಕು. ಇವಾಗ ನಾನು ಬುದ್ಧಿವಂತ ಹೇಳ್ತಲ್ಲ, ಇವಾಗ ನನಗೆಲ್ಲ ಗೊತ್ತು ಅಂತ ನಾನು ಹೇಳ್ತಲ್ಲ. ನನಗೆ ಕಾನ್ಫಿಡೆನ್ಸ್ ಇದೆ, ಯಾಕಂದರೆ ನಾನು ಲಾಸಿಂದ ಅಂದರೆ ಮತ್ತೆ ದುಡ್ಡನ್ನ ರಿಕವರಿ ಮಾಡಿ ಕಾಸ್ಟ್ ಟು ಕಾಸ್ಟಿಗೆ ಬಂದು ಮತ್ತು ಅಲ್ಲಿಂದ ಪ್ರಾಫಿಟ್ ಮಾಡಿದಾಗ ಸೊ ನನಗೆ ಅರ್ಥ ಆಗಿದೆ, ನಾನು ಮಾಡಿರೋ ತಪ್ಪು ಬೇರೆಯವ್ರು ಮಾಡೋದು ಬೇಡ. ಯಾಕಂದರೆ ಎಷ್ಟೊಂದು ಜನ ನಾನು ಇವಾಗ ಅಂದರೆ ಟ್ರೆಂಡಲ್ಲಿ ಅರ್ಥ ಆಗೋಗಿದೆ ಎಲ್ಲರಿಗೂ ಸ್ಟಾಕ್ ಮಾರ್ಕೆಟು ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ತುಂಬ ಇನ್ವೆಸ್ಟ್ಮೆಂಟ್ಸ್ ಆಗ್ತದೆ, ಇಂಡಿಯಾಗೆ ಫ್ಯೂಚರ್ ಇದೆ, ಇವತ್ತು ಬೇರೆ ಬಜೆಟ್ಟು February 1. ಸೊ ಇದಕ್ಕೋಸ್ಕರನೇ ಸೊ ನಾನು ಅಂದ್ಕೊಂಡೆ ನಿಮಗೆಲ್ಲ ತಿಳಿಸ್ಕೊಡೋಣ, ನಿಮ್ಗೆ ಅರ್ಥ ಮಾಡ್ಸೋಣ. ನಿಮ್ಗೆ ಇನ್ನು ಮುಂದೆ ಕ್ಲಿಯರಾಗಿ ಅರ್ಥ ಮಾಡಿಸಿದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ಟ್ರೇಡ್ ಮಾಡ್ಬೋದಾ, ದುಡ್ಡು ಹೆಂಗೆ ಗಳಿಸ್ಬೋದು ಹೇಳ್ತೀನಿ, ಎಲ್ಲ ಅರ್ಥ ಮಾಡಿಕೊಡ್ರಿ. ಸೊ ಇಲ್ಲಿ ನೋಡ್ತಿರೋದು ನೀವು ನಿಫ್ಟಿ, ಓಕೆ, ಇದು ವೆಬ್ಸೈಟ್ ಬಂದು ಟ್ರೇಡಿಂಗ್ ವ್ಯೂ ಅಂತ.
ಸೊ ಇಲ್ಲಿ ಫ್ರೀ ಆಫ್ ಕಾಸ್ಟಲ್ಲೇ ನೀವು ವೆಬ್ಸೈಟ್ ಓಪನ್ ಮಾಡಿದ್ರೆ ಗೂಗಲಲ್ಲಿ ನಿಮ್ಗೆ ಆಟೋಮೆಟಿಕಾಗಿ ಬರುತ್ತೆ. ಜಸ್ಟ್ ಸೈನ್ ಇನ್ ಕೇಳುತ್ತೆ. ಸೈನ್ ಇನ್ ಮಾಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೆಡ್ ಮತ್ತು ಗ್ರೀನ್ ಕಲರ್ ಕ್ಯಾಂಡಲ್ಸ್ ಎಲ್ಲ ಕಾಣಿಸ್ತದೆ ನಿಮಗೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಬಂದಿದೆ, ಮತ್ತೆ ಮೇಲೆ ಹೋಗಿದೆ, ಮತ್ತೆ ಕೆಳಗಡೆ ಬಂದಿದೆ. ಸೊ ಈ ಥರ ಹಿಂಗೆ ಹೋಗ್ತಾನೇ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡ್ತಾ ಇರೋದು 1 ನಿಮಿಷ ಟೈಮ್ ಫ್ರೇಮು. ಸೊ ಇಲ್ಲಿ ನಿಮಗೆ 1 ಅವರ್ ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ, ಓಕೆನಾ? ಸೊ 1 ಅವರ್ ಟೈಮ್ ಫ್ರೇಮಲ್ಲೂ ನಿಮಗೆ ಆಟೋಮೆಟಿಕಾಗಿ ಕಾಣಿಸ್ತದೆ. ಸೊ ಇಲ್ಲೆಲ್ಲ ಕ್ಯಾಂಡಲ್ಸ್ ಅಂದರೆ ಕ್ಯಾಂಡಲ್ 6 ಪ್ಯಾಟ್ರನ್, ಅಂದರೆ ಕ್ಯಾಂಡಲ್ 6 ಅಂತ ಕರೀತಾರೆ ಇದನ್ನ, ಓಕೆನಾ? ಸೊ ಈ ಥರ ಎಲ್ಲ ಮೂವ್ ಆಗ್ತದೆ, ಇದೆಲ್ಲ ಪ್ಯಾಟ್ರನ್ಸ್ ಆಗುತ್ತೆ, ಓಕೆನಾ? ಇದೆಲ್ಲ ಪ್ಯಾಟ್ರನ್ಸ್ ಆಗುತ್ತೆ ಬೇಸಿಸ್ ಆನ್ ಟೈಮ್ ಫ್ರೇಮ್. ಅಂದರೆ ಒಂದು ಅವರ್ ಅಂದರೆ 1 ನಿಮಿಷದಿಂದ ಸ್ಟಾರ್ಟ್ ಮಾಡಿ ಸೊ ನಾವು 1 ಅವರ್, 1 ಡೇ, 1 ಮಂತ್, 1 ಇಯರ್, ಸೊ ಈ ಥರ ಹೋಗ್ತಾ ಇರುತ್ತೆ, ಓಕೆನಾ? ಸೊ ನೀವು ಏನು ಮಾಡ್ಬೋದು, ಹೆಂಗೆ ಟ್ರೇಡ್ ಮಾಡ್ಬೋದು, ಇನ್ವೆಸ್ಟ್ ಅಂದರೆ ಸ್ಟಾರ್ಟಿಂಗ್ ನಿಮಗೆ ಟ್ರೇಡ್ ಮಾಡಿಂದ ನಿಮಗೇನು ಗೊತ್ತೂ ಇಲ್ಲ ಅಂದರೆ ನೀವು ಈ ಟ್ರೇಡಿಂಗ್ ಅನ್ನೋದೇನಿದೆ ಇದಕ್ಕೆಲ್ಲ ಹೋಗಲೇಬೇಡ್ರಿ. ನೀವು ಫಸ್ಟು ನಾನು ಕಲಿಬೇಕು ಅಂತ ನಿಮ್ಗೆ ಆಸಕ್ತಿ ಇರುತ್ತಲ್ವ? ಸೊ ಅದಕ್ಕೋಸ್ಕರ ಈ ವಿಡಿಯೋ ನೋಡ್ತಿರೋದು ನೀವು. ಸೊ ನೀವೇನು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಾನು ಹೇಳ್ತೇನೆ. ಅಂದರೆ ಇನ್ವೆಸ್ಟ್ಮೆಂಟ್ಗೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟಿಗೆ ಫಸ್ಟ್ ಕಾಲಿಡ್ರಿ. ಅಂದರೆ ಸ್ಟಾರ್ಟಿಂಗಲ್ಲೇ ನಾನು ಡ್ರ್ಯಾಗ್ ರೇಸಿಗೆ ಹೋಗ್ತೀನಿ ಅಂತ ಅಂದ್ಕೊಂಬೇಡ್ರಿ. ನಿಧಾನಕ್ಕೆ ನಾರ್ಮಲಾಗಿ ಏನು ಮಾಡ್ಬೋದು, ಸ್ವಲ್ಪ ದಿವಸ ಎಕ್ಸ್ಪೀರಿಯೆನ್ಸ್ ಆಗಲಿ. ಯಾಕಂದರೆ ಇಲ್ಲಿ ಅಂದರೆ ಟೈಮ್ ತುಂಬ ಮ್ಯಾಟ್ರ್ ಆಗುತ್ತೆ. 6 ತಿಂಗಳಿಗೆ ನಾನು ಕಲ್ತ್ಬಿಟ್ಟೆ ಅಂತಂದರೆ ನೀವು ಏನೂ ಕಲ್ತಿಲ್ಲ ಅಂತ ಅರ್ಥ ಮಾಡ್ಕೊಳ್ರಿ. ಇಲ್ಲ 1 ವರ್ಷದಿಂದ ನಾನು ಮಾರ್ಕೆಟಲ್ಲಿ ಎಲ್ಲ ಕಲ್ತ್ಬಿಟ್ಟೆ ಅಂತ ಅಂದ್ಕೊಂಡ್ರೆ ನೀವು ಏನೂ ಕಲ್ತಿಲ್ಲ ಅಂದ್ಕೊಂಡ್ರಿ. ಕಲ್ತಿದ್ರು ಅದು ಲಕ್ಕಲ್ಲಿ ಮತ್ತೆ ಆ ದುಡ್ಡು ವಾಪಸ್ ಕಳ್ಕೊಂಬಿಡ್ತೀರಾ ಅಂತ ನೀವು ಯೋಚನೆ ಮಾಡಿರಿ. ಇಲ್ಲಿ ಎಷ್ಟು ವರ್ಷದಿಂದ ಮಾರ್ಕೆಟಲ್ಲಿ ಇರ್ತೀರೋ, ಎಷ್ಟು ವರ್ಷ ನೀವು ನಿಮ್ಮ ದುಡ್ಡನ್ನ ಈ ಅಕೌಂಟಲ್ಲೇ ಇಟ್ಕೊಂಡಿರ್ತೀರೋ ಅಷ್ಟು ದಿವಸ ನೀವು ಸೇಫರ್ ಸೈಡಲ್ಲಿ ಇರ್ತೀರ. ಬಟ್ ನೀವು ದುಡ್ಡು ಯಾವತ್ತು ಕಳ್ಕೊತೀರೋ ಮತ್ತೆ ಅವಾಗ ಕಲಿಯೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ದುಡ್ಡು ಕಲ್ತಾದ್ಮೇಲೆ ಪಾಠ ಕಲಿತೀನಿ ಅಂತ ಅಂದ್ಕೊಂಡ್ರೆ ದಟ್ ಈಸ್ ಅ ಫೂಲಿಶ್ ಡಿಸಿಷನ್ ಆ್ಯಕ್ಚುಲಿ. ನನ್ನ ವಿಷಯದಲ್ಲೂ ಅದೇ ಸೇಮ್ ಆಗಿತ್ತು. ನನ್ನ ಹತ್ರ ದುಡ್ಡು ಇರಲಿಲ್ಲ, ನಾನು ಸಾಲ ಮಾಡಿಲ್ಲ ಯಾರ ಹತ್ರನೂ. ಸೊ ನಾನು ಏನೂ ಮಾಡಿಲ್ಲ. ಬಟ್ ನನಗೆ ಏನೇನು ಸ್ವಲ್ಪ ದುಡ್ಡು ಸಿಕ್ತಿತ್ತು, ಸೊ ಅದನ್ನ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಂಡು ಸೊ ಅದಾದಮೇಲೆ ಅಲ್ಲಿಂದ ರಿಕವರಿ ಮಾಡಿ ಮತ್ತೆ ಪ್ರಾಫಿಟ್ಗೆ ಹೋಗಿದ್ದೀನಲ್ಲ. ಸೊ ಈ ಕಾನ್ಫಿಡೆನ್ಸು ನನಗೆ ಅಂದರೆ ಯಾಕಂದರೆ ನನಗೆ ಗೊತ್ತು ಎಲ್ಲ ಕಲಿಬೇಕು ಅಂತಲೂ ನನಗೆ ಆಸಕ್ತಿ ಇಲ್ಲ. ನನಗೆ ಗೊತ್ತಿರೋದು ಒಂದೇ, ನನ್ನೊಂದು ಪ್ಯಾಟ್ರನ್ ಇದೆ. ಸೊ ನನ್ನೊಂದು ಸೆಟಪ್ ಇದೆ. ಆ ಸೆಟಪ್ 1 ದಿವಸದಲ್ಲಿ ಬರ್ಬೋದು, ಇಲ್ಲ 1 ತಿಂಗಳಲ್ಲಿ ಬರ್ಬೋದು, ಇಲ್ಲ 1 ವಾರದಲ್ಲಿ ಬರ್ಬೋದು, ಇಲ್ಲ 1 ವರ್ಷಕ್ಕೆ ಬರ್ಬೋದು. ಆ ಸೆಟಪ್ ಬಂದಾಗ ಮಾತ್ರ ನಾನು ಯಾವುದೇ ಕಾರಣಕ್ಕೂ ನನ್ನ ಟ್ರೇಡ್ಸ್ನ ನಾನು ಬಿಡಲ್ಲ. ನನ್ನ ಟ್ರೇಡ್ಸ್ನ ನಾನು ಎಕ್ಸಿಕ್ಯೂಷನ್ ಮಾಡ್ತೀನಿ 100%. ಯಾಕಂದರೆ ಆ ಸೆಟಪ್ನ ನಾನು 1000 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಅಂದರೆ ಪ್ರಾಕ್ಟೀಸ್ ಅಂದರೆ ಅದು ನೋಡಿದಾಗೆಲ್ಲ ನಂಗೆ ಗೊತ್ತಾಗ್ಬಿಟ್ಟಿದೆ. ಆ ಪ್ಯಾಟ್ರನ್ ಬಂದಾಗೆಲ್ಲ 100% ಅಲ್ಲೇ ಎಂಟ್ರಿ, ಅಲ್ಲೇ ಸ್ಟಾಪ್ ಲಾಸ್ ಇದೆ. ಸೊ ಇಲ್ಲೇ ಎಕ್ಸಿಕ್ಯೂಟ್ ಮಾಡಬೇಕು ಅಷ್ಟೇ. ಓಕೆ, ಇದು ನನ್ನ ಪ್ಯಾಟ್ರನ್ ಅಂತ ನಂಗೆ ಗೊತ್ತಿದೆ. ಆ ಕಾನ್ಫಿಡೆನ್ಸ್ ನಿಮಗೆ ಬರೋ ತನಕ ನೀವು ಟ್ರೇಡ್ ಮಾಡೋಕ್ಕೆ ಹೋಗಬೇಡ್ರಿ. ಆಪ್ಷನ್ಸ್ ಅಂತ ಏನಾದ್ರು ಕೇಳಿದರೆ ತಿಳ್ಕೊಂಡಿದ್ರೆ ಇವತ್ತೇ ಮರ್ತ್ಬಿಡ್ರಿ. ಸ್ಟಾರ್ಟಿಂಗು ನೀವು ಬರಬೇಕಾಗಿರೋದು ಈಕ್ವಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ. 3 ತಿಂಗಳು, 6 ತಿಂಗಳು, 1 ವರ್ಷ ಎಲ್ಲ ಕಲಿಬೋದು ನಿಜ. ನಿಮಗೆಲ್ಲ ಬರುತ್ತೆ, ಎಸ್, ಬೇರೆ ಎಲ್ಲ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ ಟೈಮ್ ಅನ್ನೋದು ಸಖತ್ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ದುಡ್ಡು ಕಳ್ಕೊಂಡಾದ್ಮೇಲೆ ನೀವು ಪಾಠ ಕಲ್ತ್ರೆ ವೇಸ್ಟ್ ಆಫ್ ಟೈಮ್. ಯಾಕಂದರೆ ಅವಾಗ ನಿಮ್ಮ ಪಾಠ ಕಲ್ತಿರ್ತೀರ, ಮತ್ತು ಅವಾಗ ದುಡ್ಡು ಅರೇಂಜ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ದುಡ್ಡು ಇರಲ್ಲ. ಅದಕ್ಕೋಸ್ಕರ ದುಡ್ಡನ್ನ ಉಳಿಸಿಕೊಳ್ರಿ. ಇವಾಗ ದುಡ್ಡನ್ನೆಲ್ಲ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ಮೆಂಟಲ್ಲಿರಲಿ. ಫಸ್ಟ್ ಕಲ್ತು ಬಿಡ್ರಿ. ಅದಾದಮೇಲೆ ನೀವು ಆಡಿದ್ದ ಆಟ ಎಷ್ಟು ಬೇಕಾದ್ರೂ ನೀವು ಟ್ರೇಡ್ಸ್ ತೊಗೊಂಡು, ಯಾಕಂದರೆ ನಿಮ್ಗೆ ಅರ್ಥ ಆಗಿರುತ್ತೆ ಎಲ್ಲೆಲ್ಲಿ ಟ್ರೇಡ್ ತೊಗೊಬೋದು, ಹೆಂಗೆ ಟ್ರೇಡ್ ತೊಗೊಬೋದು, ಏನಕ್ಕೆ ಟ್ರೇಡ್ ತೊಗೊಬೇಕು, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ನಾನು ಲಾಸ್ ಆದರೂ ಇಷ್ಟೇ ಲಾಸ್ ಆಗುತ್ತೆ, ಪ್ರಾಫಿಟ್ ಆದರೂ ಇಷ್ಟೇ ಪ್ರಾಫಿಟ್ ಮಾಡ್ಬೋದು ಅಂತ ನಿಮಗೆ ಆ ರಿಸ್ಕ್ ರಿವಾರ್ಡ್ ರೇಷಿಯೋ ಗೊತ್ತಾಗುತ್ತೆ. ಸೊ ಅದನ್ನೆಲ್ಲ ನಿಮಗೆ ಡೇ ಬೈ ಡೇ ವೀಡಿಯೋಸಲ್ಲಿ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಫಸ್ಟಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಎಂಟ್ರಿ ಆದಾಗ ನಿಮಗೆ ಯಾವ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಬೋದು ಅಂತ ನೀವು ಕೇಳಿದ್ರೆ, ನಾನು ಯೂಸ್ ಮಾಡ್ತಿರೋ ಪ್ಲ್ಯಾಟ್ಫಾರ್ಮ್ Angel One ಅಂತ. ಲಾಸ್ಟ್ ಆಲ್ಮೋಸ್ಟ್ 4.5 ಇಯರ್ಸಿಂದನೂ ನಾನು ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಯೂಸ್ ಮಾಡ್ತಿದ್ದೀನಿ. ಬೇರೆ ಪ್ಲ್ಯಾಟ್ಫಾರ್ಮ್ಸು ಇದೆ, ಬಟ್ ಇವಾಗ ಸದ್ಯಕ್ಕೆ ನಿಮಗೆ ಯೂಸರ್ ಫ್ರೆಂಡ್ಲಿ ಅಂತ ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ನೀವು KYC ಮುಗಿಸಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಟ್ರೇಡು ಮಾಡ್ಬೋದು. ಸೊ ಇಲ್ಲಿ ನೋಡ್ತಿದ್ದೀರಾ ನನ್ನ ವಾಚ್ ಲಿಸ್ಟಲ್ಲಿ 7 ನಿಮಗೆ ಟೂಲ್ಸ್ ಕಾಣಿಸ್ತದೆ, ಓಕೆನಾ? ಇಲ್ಲಿ ನಿಫ್ಟಿ ಬೀಸ್ ಅಂತ ಇದೆ, ಬ್ಯಾಂಕ್ ಬೀಸ್ ಅಂತ ಇದೆ, ಗೋಲ್ಡ್ ಬೀಸ್, ಸಿಲ್ವರ್ ಬೀಸ್, ಆಟೋ ಬೀಸ್, ಫಾರ್ಮಾ ಬೀಸ್, IT ಬೀಸ್. ಸೊ ಈ 7 ಸೆಕ್ಟರ್ಸ್ ನೀವು ಏನು ನೋಡ್ತಿದ್ದೀರಾ ಇದೆಲ್ಲ ಇಂಡೆಕ್ಸ್, ಓಕೆನಾ? ಸೊ ಈ ಇಂಡೆಕ್ಸ್ನ ನಾನೇನು ಮಾಡ್ತಿದ್ದೀನಿ, ನನ್ನ ಸ್ಟ್ರಾಟಜಿ ಮಾಡ್ಕೊಂಬಂದಿದ್ದೀನಿ, ಓಕೆನಾ? ಸೊ 1 ವರ್ಷದಲ್ಲಿ 1 ದಿವಸನೂ ಬಿಡದೆ ಪ್ರತಿ ದಿವಸನೂ ಒಂದೊಂದು ಸ್ಟಾಕ್ನ ಇನ್ವೆಸ್ಟ್ ಮಾಡಬೇಕು. ಅಂದರೆ ಎವ್ರಿ ಸಿಂಗಲ್ ಡೇ ನೀವು ನನ್ನ ಇನ್ವೆಸ್ಟ್ಮೆಂಟು ಬೇರೆದ್ರಲ್ಲೂ ಇದೆ, ಬಟ್ ನಿಮಗೆ ಸಿಂಪಲಾಗಿ ಅರ್ಥ ಮಾಡಿಸ್ತಿದ್ದೀನಿ. ಎವ್ರಿ ಸಿಂಗಲ್ ಡೇ ನೀವು ಒಂದೊಂದು ಸ್ಟಾಕ್ಸ್ ಪರ್ಚೇಸ್ ಮಾಡಿದ್ರೂ 1 ವರ್ಷದಲ್ಲಿ 251 ಡೇಸ್ ನಿಮಗೆ ಕ್ಯಾಲೆಂಡರ್ ಟ್ರೇಡಿಂಗ್ ಡೇಸ್ ಸಿಕ್ಕತ್ತೆ. ಸೊ ನೀವೇನು ಮಾಡ್ಬೋದು ಎವ್ರಿ ಸಿಂಗಲ್ ಡೇ. ಸೊ ನೀವು ನಿಫ್ಟಿ ಬೀಸ್ನ ಯಾವಾಗ ETF ನೀವೆಲ್ಲ ಮೈನಸ್ ಕಾಣಿಸುತ್ತೋ ಆ ಮೈನಸ್ ದಿವಸ ಎಲ್ಲ ನೀವು ಇನ್ವೆಸ್ಟ್ ಮಾಡ್ಕೊಂಡು ಬರ್ತೀರಾ. ಎಕ್ಸಾಂಪಲ್, ಸೊ ಅಂದರೆ ನಿಮ್ಗೆ ಗೊತ್ತೇ ಇಲ್ವಲ್ಲ,
ಸೊ ನೀವು ಇನ್ವೆಸ್ಟ್ ಮಾಡ್ಕೊತೀರಾ ವಾಚ್ ಲಿಸ್ಟಲ್ಲಿ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ. ಜಸ್ಟ್ ನಿಫ್ಟಿ ಬೀಸ್, ಬ್ಯಾಂಕ್ ನಿಫ್ಟಿ ಬೀಸ್, ಗೋಲ್ಡ್ ಬೀಸ್, ಸಿಲ್ವರ್ ಬೀಸ್, ಆಟೋ ಬೀಸ್, ಫಾರ್ಮಾ ಬೀಸ್, IT ಬೀಸ್. ಅಂದರೆ ನಿಮ್ಗೆ ಹಿಂಗೂ ಒಂದು ಸ್ವಲ್ಪ ಡೀಟೇಲಾಗಿ ಹೋಗಿ ಅರ್ಥ ಮಾಡಿಸ್ತೀನಿ. ನಿಫ್ಟಿ ಬೀಸ್ ಅಂದರೆ ಏನು? ನಿಫ್ಟಿಲಿ ಅಂದರೆ ನಮ್ಮ ಇಂಡಿಯಾಲಿ NSE ಮತ್ತು BSE ಅಂತ ಒಂದು ರೆಗ್ಯುಲೇಟರಿ ಇದೆ. ಅದು ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದೊಂದು 2 ಮನೆ ಅಂದ್ಕೊಳ್ಳಿ. ಈ 2 ಮನೇಲಿ ಏನಾಗುತ್ತೆ, ಸೊ NSEಲಿ 2,500 ಪ್ಲಸ್ ಸ್ಟಾಕ್ಸ್ ಲಿಸ್ಟ್ ಆಗಿದೆ. BSEಲಿ 1,500 ಸ್ಟಾಕ್ಸ್ ಲಿಸ್ಟ್ ಆಗಿದೆ. ಸ್ಟಾಕ್ಸ್ ಅಂದರೆ ಏನು? ಕಂಪ್ನೀಸ್ ಲಿಸ್ಟ್ ಆಗಿದೆ. ಸೊ ಅದರಲ್ಲಿ ಈ NSEಲಿ ಮತ್ತು BSEಲಿ ಟಾಪ್ 50 ನಮ್ಮ ಇಂಡಿಯಾನ ಗ್ರೋ ಮಾಡ್ತಿರೋಂಥ, ಅಂದರೆ ನಮ್ಮ ಇಂಡಿಯಾನ, ನಮ್ಮ ದೇಶನ ಮುಂದೆ ತೊಗೊಂಡು ಹೋಗ್ತಿರೋಂಥ ಟಾಪ್ 50 ಕಂಪ್ನೀಸ್, ಅಂದರೆ ಫಸ್ಟು ಕೋಟ್ಯಾಧೀಶರು ಯಾವ ಕಂಪ್ನಿ ಇದೆ ಆ ಕಂಪ್ನಿನ ಟಾಪ್ 1 ಕಂಪ್ನಿ. ಅದೇ ಥರ ಅವರ ಪ್ರಾಫಿಟ್ ರೇಷಿಯೋ ಪ್ರಕಾರ ಸೊ ಟಾಪ್ 50 ಕಂಪ್ನೀಸ್ ಇದೆ. ಆ 50 ಕಂಪ್ನೀಸ್ಗೆ ಇಂಡೆಕ್ಸ್ ಬಂದೆ ಈ ನಿಫ್ಟಿ ಬೀಸು. ಅದೊಂಥರ ಫ್ಯಾಮಿಲಿ ಥರ ಅಂದ್ಕೊಳ್ಳಿ, ಓಕೆನಾ. ಸೊ ಆ ಫ್ಯಾಮಿಲಿಲಿ ಯಾರು ಮನೆ ಬಿಟ್ಟು ಹೋಗಬೇಕು, ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಬೇಕು, ಕರೆಕ್ಟ್ ಅಲ್ವಾ? ಸೊ ಅವಾಗೇನಾಗುತ್ತೆ, ಎಕ್ಸಾಂಪಲ್ 50th ಕಂಪ್ನಿ 5,000 crores ಪ್ರಾಫಿಟಲ್ಲಿದೆ ಅಂದ್ಕೊಳ್ಳೋಣ. ಅದು ಬರೀ 50 ಕಂಪ್ನೀಸ್ ಇದೆಯಾ? ಇಲ್ಲ, 50 ಅಂದರೆ 2,500 ಸ್ಟಾಕ್ಸ್ ಲಿಸ್ಟ್ ಆಗಿದೆಯಲ್ಲ NSE BSEಲಿ. ಸೊ 51st ಕಂಪ್ನಿ ಏನಾಗುತ್ತೆ, ಅಕಸ್ಮಾತ್ ಈ 50th ಕಂಪ್ನಿನ ಲಾಸ್ಗೆ ಹೋಗ್ಬಿಟ್ರೆ ಈ ಕಂಪ್ನಿ, ಸೊ NSE BSE ಏನು ಮಾಡ್ತಾರೆ ಗೊತ್ತಾ, ಈ ಕಂಪ್ನಿ ಈ ಸ್ಟಾಕ್ನ ತೆಗೆದು ಬಿಸಾಕ್ಬಿಡ್ತಾರೆ. ಅಂದರೆ ಇನ್ನು 2,500 ಲಿಸ್ಟ್ ಏನಿದೆ ಆ ಲಿಸ್ಟಿಗೆ ಹಾಕ್ತಾರೆ. ಸೊ ನೆಕ್ಸ್ಟ್ ಕಂಪ್ನಿ ಯಾವುದಿದೆ ಲೀಡಿಂಗಲ್ಲಿ ಅದನ್ನ ತೊಗೊಂಬಂದು, ಯಾಕಂದರೆ ಅದು ಪ್ರಾಫಿಟ್ ಅಲ್ವಾ, ಸೊ ಅದನ್ನ ತೊಗೊಂಬಂದು ಆ ಪೊಸಿಷನ್ಗೆ ಇಡ್ತಾರೆ. ಸೊ ಈ ETFsಲ್ಲಿ ಲಾಸ್ ಆಗಲ್ಲ. ಅದಕ್ಕೋಸ್ಕರನೇ ನಾನು ನಿಮಗೆ 7 ಟೂಲ್ಸ್ ಕೊಡ್ತಾಯಿದ್ದೀನಿ, ಓಕೆನಾ. ನಿಫ್ಟಿ ಬೀಸ್, ಬ್ಯಾಂಕ್ ನಿಫ್ಟಿ, ಈ ನಿಫ್ಟಿಯಲ್ಲಿ ಇದರಲ್ಲಿ ಎಲ್ಲ ಸೆಕ್ಟ್ರು ಸಿಕ್ಕುತ್ತೆ ನಿಮಗೆ. ಟಾಪ್ 50 ಕಂಪ್ನೀಸಲ್ಲಿ ರಿಲಯನ್ಸ್ ಅಂದರೆ ನೀವು ಕೇಳಿರ್ಬೋದು, ಕರೆಕ್ಟ್ ಅಲ್ವಾ, ಅದಾನಿ ಆಗಿರ್ಬೋದು, ಟಾಟಾ ಮೋಟರ್ಸ್ ಆಗಿರ್ಬೋದು, ಮತ್ತು ವಿಪ್ರೋ ಆಗಿರ್ಬೋದು, ಟೆಕ್ ಮಹೇಂದ್ರ ಆಗಿರ್ಬೋದು. ಸೊ ಈ ಕಂಪ್ನೀಸ್ ಎಲ್ಲ, ಸೊ ಎಲ್ಲ ಸೆಕ್ಟರ್ ವೈಸು ನಿಫ್ಟಿ ಬೀಸಲ್ಲಿ ನಿಮಗೆ ಸಿಕ್ಕುತ್ತೆ. ಇಂಡೆಕ್ಸ್ ಬೆಳಿಬೇಕು, ನಮ್ಮ ಇಂಡಿಯಾ ಬೆಳಿಬೇಕು. ಇಂಡಿಯಾ ಬಿದ್ದರೆ ಬರೋ ಕಂಪ್ನೀಸ್ ಎಲ್ಲ ಬೀಳುತ್ತೆ, ಕರೆಕ್ಟ್ ಅಲ್ವಾ. ಅಂದರೆ ಟಾಪ್ 50 ಕಂಪ್ನೀಸ್, ಯಾಕಂದ್ರೆ ನಮ್ಮ ದೇಶನ ಮುಂದೆ ತೊಗೊಂಡು ಹೋಗ್ತಿರೋಂಥ 50 ಕಂಪ್ನೀಸ್ ಬಿದ್ದರೆ ನಮ್ಮ ಇಂಡಿಯಾ ಬಿದ್ದೋಗುತ್ತೆ ಅಂತ ಅರ್ಥ. ಸೊ ಇಂಡಿಯಾ ಬಿದ್ದೋದ್ರೆ ಇದೊಂದು ನಿಫ್ಟಿ ಬೀಸ್ ಬಿದ್ದೋಗುತ್ತೆ, ಅದು ಲಾಸ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಅರ್ಥ ಮಾಡ್ಕೊಳ್ಳಿ. ಸೊ ಬ್ಯಾಂಕ್ ನಿಫ್ಟಿ ಅಂದರೆ ಬ್ಯಾಂಕ್ ಬೀಸ್ ಅಂದರೆ ಏನು? ಸೊ ನಮ್ಮ ದೇಶದಲ್ಲಿ ಬರೋ ದುಡ್ಡೆಲ್ಲ ಇರೋದು ಬ್ಯಾಂಕ್ ಅಕೌಂಟಲ್ಲೇ, ಕರೆಕ್ಟ್ ಅಲ್ವಾ. ನಮ್ಮ ಜೋಬಲ್ಲೂ ಇದೆ, ನಮ್ಮ ಮನೆಯಲ್ಲೂ ಇದೆ, ಬೇರೆ ಬೇರೆ ಕಡೆನೂ ಇದೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ದುಡ್ಡು ಇರೋದು ಬ್ಯಾಂಕಲ್ಲಿ. ಎಷ್ಟೊಂದು ಜನ ಗೊತ್ತಿಲ್ಲದಿರೋರು ದುಡ್ಡು ಇಟ್ಟಿರೋದು ಬ್ಯಾಂಕಲ್ಲಿ. ಸೊ ಬ್ಯಾಂಕಲ್ಲಿ ನಾವು ಯಾವ್ಯಾವ ಬ್ಯಾಂಕ್ ಯೂಸ್ ಮಾಡ್ತೀವಿ? HDFC ಆಗಿರ್ಬೋದು, ICICI, ಕೆನರಾ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಸೊ ಆಕ್ಸಿಸ್ ಬ್ಯಾಂಕು. ಸೊ ಈ ಬ್ಯಾಂಕ್ಸ್ಗೆಲ್ಲ ಒಂದು ಮನೆ ಅಂದರೆ ಒಂದು ಫ್ಯಾಮಿಲಿ ಮಾಡಿಟ್ಕೊಂಡಿದ್ದಾರೆ ಬ್ಯಾಂಕ್ ಬೀಸ್ ಅಂತ, ಓಕೆನಾ. ಸೊ ಟಾಪ್ 15 ಅಂದರೆ 15 ಬ್ಯಾಂಕಿಂಗ್ ಕಂಪ್ನೀಸ್ನ ಒಂದು ಬ್ಯಾಂಕ್ ಬೀಸ್ ಅಂತ ಒಂದು ಫ್ಯಾಮಿಲಿ ಮಾಡಿದ್ದಾರೆ. ಸೊ ಸೇಮ್ ಗೋಲ್ಡ್ ಸಿಂಗಲ್ 100%. ಸೊ ಗೋಲ್ಡ್ ನಮ್ಮ ಇಂಡಿಯಾ ಬಿದ್ದೋದಾಗ, ಯಾಕೆ ನಾನು ಏನಕ್ಕೆ ಗೋಲ್ಡ್ನ ಮತ್ತು ಸಿಲ್ವರ್ನ ಇಲ್ಲಿ ಸೆಂಟ್ರಲ್ಲಿ ಇಟ್ಟಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಈ ನಿಫ್ಟಿ ಬೀಸು, ಬ್ಯಾಂಕ್ ನಿಫ್ಟಿ ಬೀಸು ಮತ್ತು ಆಟೋ ಬೀಸು, ಫಾರ್ಮಾ ಬೀಸು, IT ಬೀಸು, ಈ 5 ಸ್ಟಾಕ್ಸು ಬಿದ್ದೋಗ್ಬಿಡ್ಲಿ. 5 ಸ್ಟಾಕ್ಸು ಬಿದ್ದೋಗ್ಬಿಟ್ರೆ ಅಂದರೆ 5 ETFಸು ಬಿದ್ದೋಗ್ಬಿಟ್ರೆ ನಮ್ಮ ಇಂಡಿಯಾ ಬಿದ್ದೋಗ್ಬಿಡುತ್ತೆ ಅಂದ್ಕೊಳ್ಳಿ. ಇಂಡಿಯಾ ಬಿದ್ದೋದಾಗಲ್ಲ, ಅಂದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟೇ ಬಿದ್ದೋಗ್ಬಿದಾಗ ಒಂದಾಗುತ್ತೆ, ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ಮೇಲೋಗುತ್ತೆ, ಕರೆಕ್ಟ್ ಅಲ್ವಾ? 100%. ಸೊ ಈ 5 ಆಪ್ಷನ್ ಇದೆ, ನಿಫ್ಟಿ, ಬ್ಯಾಂಕ್ ಬೀಸು, ಆಟೋ ಬೀಸು, ಫಾರ್ಮಾ ಬೀಸು, IT ಬೀಸು. ಈ 5 ETFಸು ಬಿದ್ದೋದಾಗ ಈ ಬ್ಯಾಂಕ್ ಈ ಗೋಲ್ಡ್ ಬೀಸು ಮತ್ತು ಸಿಲ್ವರ್ ಬೀಸ್ ಇದೆ ಗೊತ್ತಾ, ಸೊ ಆ 5 ETF ಲಾಸಸ್ನ ಇದು ಕವರ್ ಮಾಡಿಬಿಡೋದು. ನಾನು ಬರ್ಕೊಡ್ತೀನಿ ಅದನ್ನ, ಓಕೆನಾ. ಯಾಕಂದರೆ ಗೋಲ್ಡಿಗೆ ಮತ್ತು ಸಿಲ್ವರ್ಗೆ ನಾನು ಹೇಳೋದು ಬೇಡ, ನಿಮ್ಗೆ ಗೊತ್ತು. ಸೊ ಇದನ್ನ ನಾನೇನೋ ಸುಳ್ಳು ಅಂತ ಅಂದ್ಕೊಂಡಿದ್ರೆ ಹೋಗ್ಬಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕೇಳಿ ತಿಳ್ಕೊಳ್ಳಿ, ಓಕೆನಾ. ಸೊ ಇವಾಗ ನೀವೇನು ಮಾಡ್ಬೋದು, ಎವ್ರಿ ಸಿಂಗಲ್ ಡೇ. ಸೊ ಇಲ್ಲಿ ಆಟೋ ಬೀಸು ಸೇಮ್, ಓಕೆನಾ. ನಿಮಗೆ ಬರ್ತೀನಿ ಹೆಂಗೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ಇಲ್ಲಿ ಆಟೋ ಬೀಸ್ ಕಾಣಿಸ್ತಿದೆಯಲ್ಲ, ಸೊ ಆಟೋ ಬೀಸ್ ಅಂದರೆ ನಮ್ಮ ಇಂಡಿಯಾಲಿ ಯೂಸ್ ಮಾಡೋ ಗಾಡಿಗಳಾಗಿರ್ಬೋದು ಎಲ್ಲ, ಮಹೇಂದ್ರದಿಂದ ಹಿಡ್ದು ಬಜಾಜ್ ಮೋಟರ್ಸಿಂದ ಹಿಡ್ದು ಎಲ್ಲ ನೀವು ಯೂಸ್ ಮಾಡೋ ಎಲ್ಲ ಮೋಟರ್ ವೆಹಿಕಲ್ಸ್ ಸೆಕ್ಟರ್ಗೆ ಸೊ ಆ ಕಂಪ್ನೀಸ್ಗೆ ಒಂದು ಫ್ಯಾಮಿಲಿ ಮಾಡಿ ಇಟ್ಟಿದ್ದಾರೆ. ಫಾರ್ಮಾ ಬೀಸ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಜ್ವರ ಬಂದಾಗ ಡೋಲೋ ಟ್ಯಾಬ್ಲೆಟ್ ತೊಗೊತಾರೆ ಗೊತ್ತಾ, ಅದಕ್ಕೆ ಒಂದು ಕಂಪ್ನಿ ಇರುತ್ತೆ. ಸೊ ಸಿಪ್ಲಾ, ಅದಕ್ಕೆ ಒಂದು ಕಂಪ್ನಿ ಇರುತ್ತೆ. ಸೊ ಆ ಕಂಪ್ನೀಸ್ಗೆಲ್ಲ ಒಂದು ಫ್ಯಾಮಿಲಿ ಮಾಡಿ, ಅಂದರೆ ಮೆಡಿಸಿನ್ಸ್ ರಿಲೇಟೆಡ್, ಫಾರ್ಮಾ ರಿಲೇಟೆಡ್, ಸೊ ಆ ಕಂಪ್ನೀಸ್ಗೆಲ್ಲ ಒಂದು ಫ್ಯಾಮಿಲಿ ಮಾಡಿ ಈ ಸ್ಟಾಕ್ಸ್ ಮಾಡಿ ಲಿಸ್ಟ್ ಮಾಡಿ ಇಟ್ಟಿರ್ತಾರೆ. ಅದನ್ನೆಲ್ಲ ನೀವು ಚೆಕ್ ಮಾಡೋದು ಗೂಗಲ್ ಎಲ್ಲ ನಿಮ್ಗೆ ತಿಳ್ಸ್ಕೊಡೋಕ್ಕಾಗಲ್ಲ, ನಾನು ತಿಳ್ಸ್ಕೊಡೋದು ಇಷ್ಟಪಡಲ್ಲ. ಯಾಕಂದರೆ ಡೀಟೇಲಾಗೆ ನಿಮಗೆ ಯಾಕಂದರೆ ವೀಡಿಯೋನ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಳ್ಸ್ಕೊಡ್ತಿದ್ದೀನಿ. ಸೊ ಮಿಕ್ಕಿದ್ನ ರಿಸರ್ಚ್ನ ನೀವೇ ಮಾಡಿರಿ, ನೀವು ತುಂಬ ಕಲ್ತ್ಕೊತೀರ. ನಾನು ಹೇಳೋದಕ್ಕಿಂತ ನೀವು ರಿಸರ್ಚ್ ಮಾಡಿದಾಗ ಇಟ್ ಈಸ್ ಬೆಟರ್. ಬಟ್ ನನ್ನ
ಎಕ್ಸ್ಪೀರಿಯನ್ಸ್ ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮ್ಮ ಮೆಂಟ್ಯಾಲಿಟಿನೂ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಸೈಕಾಲಜಿನೂ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಿಮ್ಗೆ ಏನೇ ಡೌಟ್ಸ್ ಇದ್ದಲ್ಲಿ ನನಗೆ ಯಾವಾಗಿದ್ರೂ ಕಮೆಂಟ್ ಸೆಕ್ಷನ್ ಬರ್ದು ಕೇಳಿ, ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ನಾನು ಮಾಡಿರೋ ತಪ್ಪು ನೀವು ಮಾಡಬಾರ್ದು ಅಂತ ಅಷ್ಟೇ. ಯಾಕಂದರೆ ಇದು ಲಾಸ್ ಆಗಲ್ಲ, ಯಾಕಂದರೆ ETFs ಇದಲ್ಲ, ಇದು ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಇಂಡಿಯಾ ಬಿದ್ದೋಗಬೇಕು. ಇವಾಗ ನೀವು ಇನ್ವೆಸ್ಟ್ ಮಾಡಿಲ್ಲ ಅಂದರೆ ನಾಳೆ 100% ರಿಗ್ರೆಟ್ ಮಾಡ್ತೀರಾ. ಅದಕ್ಕೋಸ್ಕರ ನಾನು ನಿಮ್ಗೆ ಇವಾಗಲೇ ಇನ್ವೆಸ್ಟ್ ಮಾಡೋಕ್ಕೆ ತಿಳಿಸ್ಕೊಡ್ತಿದ್ದೀನಿ. ಏನಕ್ಕೆ ಅಂದರೆ ಲಾಸ್ಟು ಒಂದು 5-10 ಇಯರ್ಸ್ ಬ್ಯಾಕ್ ಹೋಗೋಣ, ಓಕೆನಾ? 5 ಇಯರ್ಸ್ ಬ್ಯಾಕ್ ಮುಂಚೆನೇ ಹೋಗೋಣ, ತೊಗೊಳ್ಳಿ. ಒಂದು ನಿಮಿಷ, 1 ಮಂತ್. ಓಕೆ, ಇಲ್ಲಿ ಇದು ನಿಮಗೆ ಕ್ಯಾಂಡಲ್ 6 ಪ್ಯಾಟ್ರನ್ಸ್ ಇದೆಲ್ಲ ಏನು ಅರ್ಥ ಆಗದೆ ಇರ್ಬೋದು. ಬಟ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತೋರಿಸ್ತೀನಿ ನೋಡಿ. 2018 ಅಂತ ಹೋಗೋಣ. 2018 19 ಕೋವಿಡ್ ಅಲ್ವಾ? ಕೋವಿಡಲ್ಲಿ 79 ರೂಪೀಸ್, ಅಂದರೆ ಇಲ್ಲಿ ಕಾಣಿಸ್ತಿದೆ ಗೊತ್ತಾ ರೈಟ್ ಹ್ಯಾಂಡ್ ಸೈಡಲ್ಲಿ, ಇಲ್ಲಿ ನಾನು ಕರ್ಸರ್ ಇಟ್ಟಾಗ, ಅಂದರೆ ಇದು ಲೋ ಇದು ಇಲ್ಲಿ 78, 79, 80 ರೂಪೀಸ್ ಅಂದ್ಕೊಳ್ಳೋಣ, ಓಕೆನಾ? ಇಲ್ಲಿಟ್ಟಾಗ 82 ರೂಪೀಸ್, ಓಕೆನಾ? 82 ರೂಪೀಸಲ್ಲಿ ಈ ನಿಫ್ಟಿ ಬೇಸ್ದು ಪ್ರೈಸ್ ಇತ್ತು. ಬಟ್ ಇವತ್ತಿನ ಪ್ರೈಸ್ ಏನು? 262 ರೂಪೀಸ್. ಸೊ ಎವ್ರಿ ಸಿಂಗಲ್ ಮಂತ್, ಎವ್ರಿ ಸಿಂಗಲ್ ಇಯರ್ ನಿಫ್ಟಿ ವಿಲ್ ಡೆಫಿನೆಟ್ಲಿ ಗ್ರೋ. ಬಟ್ ನೀವು ಯಾವ ಥರ ಯೋಚನೆ ಮಾಡಬೇಕು? 15 ಇಯರ್ಸ್ ಇಲ್ಲ 10 ವರ್ಷ ಮುಂದೆ ಯೋಚನೆ ಮಾಡಿದಾಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾವ ಥರ, ಪವರ್ ಆಫ್ ಕಾಂಪೌಂಡಿಂಗ್ ಅಂದರೆ ಏನು, ನಿಮಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬೇಕು ರೇಟ್ ಆಫ್ ರಿಟರ್ನ್ಸಲ್ಲಿ. ಸೊ ಬ್ಯಾಂಕಲ್ಲಿ ಹೋಗಿ FD ಇಟ್ಟರೆ ಎಷ್ಟು ಕೊಡ್ತಾರೆ? 7% ರಿಟರ್ನ್ಸ್ ಕೊಡ್ತಾರೆ, ಕರೆಕ್ಟಾ? ಆ 7%ಅಲ್ಲಿ ನೀವೇನೋ ಸಡನ್ನಾಗಿ ವಾಪಸ್ ಸೆಂಟ್ರಲ್ಲೇ ತೊಗೊಂಡ್ರೆ ಅದಕ್ಕೂ ಚಾರ್ಜಸ್ ಕಟ್ ಮಾಡಿ ಕೊಡ್ತಾರೆ. ಯಾಕಂದರೆ ನಾನು ಹೋಗಿಲ್ಲ, ನಾನು ಬ್ಯಾಂಕಲ್ಲಿ ಯಾವತ್ತೂ FD ಮಾಡೇ ಇಲ್ಲ. ನನ್ನ ಮೆಂಟಾಲಿಟಿ ಅದು. ಯಾಕಂದರೆ ನಾನು ಇನ್ವೆಸ್ಟ್ ಮಾಡಿದ್ದೆಲ್ಲ ಸ್ಟಾಕ್ಸಲ್ಲಿದೆ. ಸೊ ನನ್ನ ಪೋರ್ಟ್ಫೋಲಿಯೋ ನಾನು ಬಿಲ್ಡ್ ಮಾಡಬೇಕು ಅಂದರೆ ನನಗೆ ಗೊತ್ತು ಯಾವ್ಯಾವ ಸ್ಟಾಕ್ಸ್ ಬಿಲ್ಡ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಸ್ಟಾಕ್ಸಲ್ಲಿ ಹೈಯೆಸ್ಟ್ ರೇಟ್ ಆಫ್ ರಿಟರ್ನ್ ಸಿಗುತ್ತೆ, ಯಾವ್ಯಾವ ಸ್ಟಾಕ್ಸ್ ಇನ್ವೆಸ್ಟ್ ಮಾಡಬೇಕು. ಸೊ ನಾನು ಸೇಫರ್ ಸೈಡು. ಸೊ ನಾನೆಲ್ಲ ETFsಲ್ಲಿದೆ. ಇಂಡಿಯಾ ಬಿದೋಗಲಿ ಆವಾಗ ಈ ಸ್ಟಾಕ್ಸ್ನೆಲ್ಲ ತೆಗಿತೀನಿ. ಆವಾಗ ನಾನು ಲಾಸ್ಗೆ ಹೋದರೆ ತೆಗಿತೀನಿ. ಸೊ ಲಾಸ್ಗೆ ಹೋಗೋಕ್ಕೆ ಈ ಗೋಲ್ಡ್ ಮತ್ತು ಸಿಲ್ವರ್ ಬಿಡಲ್ಲ ಅಂತ ನನಗೆ ಗ್ಯಾರಂಟಿ ಇದೆ. ಯಾಕಂದರೆ ನಾನು ಆಲ್ಮೋಸ್ಟ್ ಇನ್ವೆಸ್ಟ್ ಮಾಡ್ಕೊಂಬಂದರೆ ನಾನು ಎಂಟೈರ್ ಜರ್ನಿಲಿ ಸೊ ನನ್ನ ಪೋರ್ಟ್ಫೋಲಿಯೋ ಲಾಸಲ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ETF ಸೇಫರ್ ಸೈಡ್ಗೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಅದನ್ನ ಮತ್ತೆ ನಾನು ಪ್ಲೆಜ್ ಮಾಡಿ ಮತ್ತೆ ನಾನು ಆಪ್ಷನ್ ಸೆಲ್ಲಿಂಗ್ ಮಾಡ್ತಾಯಿದ್ದೀನಿ. ಸೊ ಅದನ್ನ ಮತ್ತೆ ನಿಮಗೆ ಮುಂದೆ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಸೊ ನನಗೆ ಒಂದು ದಿವಸದಲ್ಲಿ 1 ನಿಮಿಷ ನೀವೇನಾದರೂ ಕೊಟ್ಟರೆ, ಯಾಕಂದರೆ ನಿಮಗೆ ಎಂಟೈರ್ ದಿವಸ ಮಾರ್ಕೆಟ್ ಮುಂದೆ ಕೂತ್ಕೊಂಡು ಸ್ಟಾಕ್ಸ್ನೆಲ್ಲ ಯಾವ್ಯಾವ ಸ್ಟಾಕ್ಸ್ನ ಫಿಲ್ಟರ್ ಔಟ್ ಮಾಡ್ಕೊಬೇಕು, ಎಲ್ಲಿ ಬೈ ಮಾಡಬೇಕು, ಏನು ಬೈ ಮಾಡಬೇಕು, ಇಷ್ಟು 300 ರೂಪಾಯಲ್ಲಿದೆ, ಇದು 200 ರೂಪಾಯಲ್ಲಿದೆ ಅಂತ ನೀವೇನೋ ಅರ್ಥ ಮಾಡ್ಕೊಳ್ಳೋದು ಬೇಡ. 1 ಸಿಂಗಲ್ ಮಿನಿಟ್ ಇನ್ 1 ಡೇ. ಸೊ ಎವ್ರಿ ಡೇ ನೀವೇನು ಮಾಡಬೇಕು? ಮಧ್ಯಾಹ್ನ 3 ಗಂಟೆ 14 ನಿಮಿಷ ಇಲ್ಲ 3 ಗಂಟೆ 15 ನಿಮಿಷಕ್ಕೆ ನಿಮ್ಮ ಮೊಬೈಲಲ್ಲಿ ಒಂದು ಅಲಾರಾಮ್ ಇಟ್ಕೊಂಬಿಡಿ. ಸೊ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾನು 1 ನಿಮಿಷ ಮೊಬೈಲ್ ಆ್ಯಪ್ ತೆಗೆದು ಸೊ ಈ ಆ್ಯಪಲ್ಲಿ ನೋಡಬೇಕು ಏನೇನಾಗಿದೆ. ಈ 7 ಟೂಲ್ಸ್ ಏನು ಕೊಟ್ಟಿದ್ದೀನಿ ನಿಮಗೆ ನಿಫ್ಟಿ ವೀಸು, ಈ 7 ಟೂಲ್ಸಲ್ಲಿ ನಿಮಗೆ ಯಾವತ್ತಿನ ದಿವಸ ಇಲ್ಲಿ ರೆಡ್ಡಲ್ಲಿ ಕಾಣಿಸುತ್ತೋ ಅವತ್ತಿನ ದಿವಸ ನೀವು ಮಾಡಬೇಕಾಗಿರೋದಿಷ್ಟೇ. ಸೊ ಅವತ್ತಿನ ದಿವಸ ಈ 262 ರೂಪೀಸಲ್ಲಿ ಇರೋ ಒಂದು ಪ್ರೈಸ್ನ ಡೆಲಿವರಿಗೆ ಒಂದು ಕ್ವಾಂಟಿಟಿ ಹಾಕ್ಬಿಟ್ಟು ತಕ್ಷಣವೇ ಬೈ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಬೈ ಮಾಡಬೇಕು. ಸೊ ನಾವೇನು ಮಾಡ್ತೀನಿ, ಎವ್ರಿ ಸಿಂಗಲ್ ಡೇ ನಾನು ಇದನ್ನ ಬೈ ಮಾಡ್ತೀನಿ. ಅಂದರೆ ನಂದು ಆಟೋಮೆಟಿಕ್ಕಾಗಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ನನ್ನ ಸಿಪ್ ಆಗುತ್ತೆ. ಸೊ ಅದ್ರ ಜೊತೆ ಎಲ್ಲ ಸ್ಟಾಕ್ಸ್ನು 7 ಸ್ಟಾಕ್ ಅಂದರೆ 7 ETF ನೀವು ಎವ್ರಿ ಸಿಂಗಲ್ ಡೇ ಬೈ ಮಾಡ್ತೀರಾ ಅಂತಂದರೆ ಮೈನಸಲ್ಲಿದ್ದಾಗ ಮಾತ್ರ. ಮೈನಸಲ್ಲಿ ಯಾವತ್ತಿನ ದಿವಸ? ಸೊ 5 ಡೇಸ್ ಸಿಕ್ಕತ್ತೆ ಅಂದ್ಕೊಳ್ಳಿ. ಸೊ ವರ್ಷದಲ್ಲಿ 251 ದಿವಸ ನಿಮಗೆ ಟ್ರೇಡಿಂಗ್ ಡೇಸ್ ಅಪ್ರಾಕ್ಸಿಮೇಟ್ಲಿ ಸಿಕ್ಕತ್ತೆ. ಸೊ ಅಂಥ ದಿವಸ ಎಲ್ಲ ನೀವೇನು ಮಾಡ್ಬೋದು ಅಂದರೆ ಅಂದರೆ ಮಂಡೇ ನಿಮಗೆ January 1 ಸ್ಟಾಕ್ಸು ಮೈನಸಲ್ಲಿದೆ, ನೀವು ತೊಗೊಂಡಿದ್ದೀರಾ, ಓಕೆನಾ? ಎಲ್ಲ 7 ಸ್ಟಾಕ್ಸ್ನು ಅಂದರೆ 7 ETFಸ್ನು ನೀವು ತೊಗೊಂಡಿದ್ದೀರಾ, ಒಂದೊಂದು ಶೇರ್ ತೊಗೊಂಡಿದ್ದೀರಾ. ಬಟ್ ಟ್ಯೂಸ್ಡೇ, ವೆಡ್ನೆಸ್ಡೇ ಮೈನಸಲ್ಲಿಲ್ಲ, ಪ್ಲಸ್ಸಲ್ಲಿದೆ. ಥರ್ಸ್ಡೇನೂ ಪ್ಲಸ್ಸಲ್ಲಿದೆ. ಸೊ ಏನು ಮಾಡಬೇಕು? ಈ 3 ದಿವಸದ್ದು ಮತ್ತೆ ನಿಮಗೆ ಫ್ರೈಡೇ ಆಪರ್ಚುನಿಟಿ ಸಿಗುತ್ತೆ. ಸೊ ಮಂಡೇ ಒಂದು ದಿವಸ ತೊಗೊಂಡಿದ್ದು ಕರೆಕ್ಟ್ ಅಲ್ವಾ? January 1, ಮತ್ತು January 2, January 3, January 2, 3, 4 ನಿಮಗೆ ಆಪರ್ಚುನಿಟಿ ಸಿಕ್ಕಲಿಲ್ಲ. ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಮಾರ್ಕೆಟ್ ಪ್ಲಸ್ಸಲ್ಲಿತ್ತು. ಅವಾಗ ನಾವು ತೊಗೊಳಕ್ಕೆ ಆಗಲ್ಲ. ಏನಕ್ಕಂದರೆ ನೀವು ಹೇಳಿದಿರಿ ಅಲ್ವಾ, ಮೈನಸಲ್ಲಿದ್ದಾಗ ಮಾತ್ರ ತೊಗೊಬೇಕು, ಯಾಕಂದರೆ ಲಾಸಲ್ಲಿದ್ದಾಗ ತೊಗೊಬೇಕು ಅಂತ ಹೇಳ್ತಾರೆ ಗೊತ್ತಾ? ಲಾಸಲ್ಲಿದ್ದಾಗ ತೊಗೊಂಡ್ರೆ ನೀವು ಪ್ಲಸ್ಸಿಗೆ ಬಂದಾಗ ಪ್ರಾಫಿಟಿಗೆ ಬರ್ತೀರಾ, ಕರೆಕ್ಟ್ ಅಲ್ವಾ? ಸೊ ಆ ಥರ ಆವ್ರೇಜ್ ಮಾಡ್ಕೊಂಬರ್ಬೇಕು ಅಂದರೆ ಫ್ರೈಡೇ ಪ್ಲಸ್ಸಿಗೆ ಬರಲ್ಲ, ಅದು ಫ್ರೈಡೇ ಮೈನಸ್ಗೆ ಹೋಗ್ಬಿಡುತ್ತೆ. ಸೊ ಅವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ 3 ದಿವಸದ್ದು 3 ಸ್ಟಾಕ್ಸ್ ತೊಗೊಬೇಕಾಗಿತ್ತಾ ನೀವು?
ಸೊ ಎಲ್ಲ 7 ETFsನ ನೀವು 3 ದಿವಸ ಸೊ ಏನೇನು ಮಾಡ್ತೀರಾ, ಸೊ ಅವಾಗ ಕರೆಕ್ಟಾಗಿ ಆ್ಯಡ್ ಮಾಡಿ ಸೊ ನೀವು ತೊಗೊತೀರಾ. ಅಂದರೆ ಎಷ್ಟು ದಿವಸ, ಇವಾಗ ಒಂದು ದಿವಸ ಮೊದಲನೇ ದಿವಸ ನಿಮಗೆ ಪ್ಲಸ್ಸಲ್ಲಿತ್ತು ತೊಗೊಳ್ಲಿಲ್ಲ, ಎರಡನೇ ದಿವಸ ಮೈನಸಲ್ಲಿದೆ. ಸೊ ಇವತ್ತಿನ ಅಂದರೆ ಈ ದಿವಸದ್ದು ಪ್ಲಸ್ಸಲ್ಲಿರೋದು ಬಸ್ ಅವತ್ತಿನ ದಿವಸದ್ದು ಮೈನಸಲ್ಲಿದೆ, 2 ದಿವಸದ್ದು ಒಟ್ಟಿಗೆ ತೊಗೊಬೇಕು. ಅರ್ಥ ಆಯ್ತಾ? ಆ ಥರ ಎಷ್ಟು ದಿವಸ, 10 ದಿವಸ ಪ್ಲಸ್ಸಲ್ಲಿ ಇತ್ತಾ ತೊಗೊಳಕ್ಕೆ ಹೋಗ್ಬೇಡ್ರಿ. 11ನೇ ದಿವಸ ಮೈನಸಲ್ಲಿ ಸಿಗ್ತಾ ಆ ಮೈನಸಲ್ಲಿರೋ ದಿವಸ 10 ದಿವಸದ್ದು ಪ್ಲಸ್ 11ನೇ ದಿವಸದ್ದು ಅವತ್ತಿನ ದಿವಸ ಮಾತ್ರ ತೊಗೊಂಬಿಡ್ರಿ. ಏನಕ್ಕೆ ಅಂದರೆ ನೀವು ಮೈನಸಲ್ಲಿ ಇದ್ದಾಗೆಲ್ಲ ತೊಗೊಂಡಾಗೆಲ್ಲ ನಿಮಗೆ ಆ್ಯಾವ್ರೇಜ್ ಆಗುತ್ತೆ. ಸ್ಟಾಕ್ಸ್ ಆ್ಯಾವ್ರೇಜ್ ಆದಾಗ ನಿಮಗೆ ಪವರ್ ಆಫ್ ಕಾಂಪೌಂಡಿಂಗ್ ಅಂದರೆ ಗೊತ್ತಾಗುತ್ತೆ. 5 years ದ ಡೌನ್ ಲೈನ್ ಇಲ್ಲ 10 years ದ ಡೌನ್ ಲೈನ್ ನಿಮ್ಮ ಪೋರ್ಟ್ಫೋಲಿಯೋಲಿ ಭಯಂಕರ ನಂಬರ್ಸಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಪ್ರಾಫಿಟ್ಸ್ ಮಾಡಿದ್ದೀನಿ, ನನ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಬಂದಿದ್ಕೋ. ಬಟ್ ನಾನು ಹೇಳ್ತಿರೋದು 10 years 5 years ಅನ್ನೋ ದೊಡ್ಡ ದೊಡ್ಡ ನಂಬರ್ಸ್ ಇದೆ. ಯಾಕಂದರೆ ನನಗೆ ಆ ಕಾನ್ಫಿಡೆನ್ಸ್ ಇದೆ, ಸೊ ನಾನು ಸಿಪ್ ಮಾಡ್ತಿದ್ದೀನಿ. ಬಟ್ ನಾನು ಹೇಳೋದು ನಿಮ್ಗೆ ಇಷ್ಟ, ನಿಮ್ಗೆ ಆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಬರೀ 3 ತಿಂಗಳು ಮಾಡಿರಿ, 6 ತಿಂಗಳು ಮಾಡಿರಿ. 6 ತಿಂಗಳು ಕರೆಕ್ಟಾಗಿ ಎವ್ರಿ ಸಿಂಗಲ್ ಡೇ ಈ 7 ಸ್ಟಾಕ್ಸಲ್ಲಿ 7 ಸ್ಟಾಕ್ಸು ಆಗಲ್ವಾ, ಈ 7 ಸ್ಟಾಕ್ಸ್ನ ಎವ್ರಿ ಸಿಂಗಲ್ ಡೇ ಪರ್ಚೇಸ್ ಮಾಡಬೇಕು ಅಂದರೆ ಎಲ್ಲ ಮೈನಸಲ್ಲಿದ್ದರೆ 1200 1500 ತನಕ ಆಗುತ್ತೆ. ಓಕೆನಾ? ಯಾಕಂದರೆ ಪ್ರೈಸ್ ಮೇಲೆ ವೇರಿಯೇಷನ್ ಆಗುತ್ತೆ. ಸೊ ಇದರಲ್ಲಿ ETFs ಜಾಸ್ತಿ ಮೂವ್ಮೆಂಟ್ ಕೊಡಲ್ಲ. ಬಟ್ ಏನು ಅಂದರೆ 1200 1300 rupees ಹೊರಗಡೆ ಸಿಕ್ಕುತ್ತೆ. ಯಾಕಂದರೆ ನೆಕ್ಸ್ಟ್ 1 year ತನಕ ಯೋಚನೆ ಮಾಡಿದ್ರೆ ನಾನು ಪ್ರೈಸಸ್ ಮೇಲೆ 1200 1500 rupees ಎವ್ರಿ ಸಿಂಗಲ್ ಡೇ ಬೇಕು ನಿಮಗೆ, 1500. ಸೊ ಇದು ನಿಮಗೆ ಸೇಫರ್ ಸೈಡಿಗೆ ನಾನು ಹೇಳ್ತಾ ಇರೋದು. ಇದನ್ನ ನಾನು 1500 rupees ಅಷ್ಟೊಂದು ನಾನು ಎವ್ರಿ ಸಿಂಗಲ್ ಡೇ ತೊಗೊಳಕ್ಕಾಗಲ್ಲ ಅಂತ ಅಂದರೆ ನಾನು ಹೇಳೋದು 100%. ನೀವು ಗೋಲ್ಡ್ ಬೀಸ್ ಇದೆ, ಸಿಲ್ವರ್ ಬೀಸ್ ಇದೆ, 68 rupees 0.95 ಅಂದರೆ 95 ಪೈಸಾ ಇದೆ. ಪ್ಲಸ್ ಸಿಲ್ವರ್ ಬೀಸ್ ಬಂದು ನಿಮಗೆ 90 rupees ಇದೆ. ಸೊ ನೀವೇನು ಮಾಡ್ತೀರಾ, ಸೊ 1 ಗ್ರಾಮ್ ಗೋಲ್ಡ್ ತೊಗೊಬೇಕು ಅಂದರೆ ಅಪ್ರಾಕ್ಸಿಮೇಟ್ಲಿ 7,000 to 8,000 rupees ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಪ್ಲಸ್ GST ಪ್ಲಸ್ ಮೇಕಿಂಗ್ ಚಾರ್ಜಸ್, ಹಾಲ್ಮಾರ್ಕ್, ಅದು ಇದು ಅದೆಲ್ಲ ಟೆನ್ಷನ್ ಇಲ್ಲ ನಮಗೆ. ಸೊ ಇಲ್ಲಿ ವರ್ಚುವಲ್ ಆಗಿ ನೀವೇನು ಮಾಡ್ಬೋದು, ಎವ್ರಿ ಸಿಂಗಲ್ ಡೇ 1 ಗೋಲ್ಡ್ ಶೇರ್ನ ಪರ್ಚೇಸ್ ಮಾಡ್ಬೋದು. ಓಕೆನಾ? ಪ್ಲಸ್ 1 ಸಿಲ್ವರ್ ಶೇರ್ನ ಮೈನಸಲ್ಲಿದ್ದಾಗ ಮಾತ್ರ, ಅಂದರೆ ಗೋಲ್ಡ್ ಮತ್ತು ಮೈನಸ್ ಈ ಎಲ್ಲ ETFsನು ಮೈನಸಲ್ಲಿದ್ದಾಗ ಮಾತ್ರ ಆ್ಯಾವ್ರೇಜ್ ಮಾಡಿ ನೀವು ತೊಗೊತಾ ಇರ್ತೀರಾ. ಅರ್ಥ ಆಗ್ತಿದೆಯಾ? ಸೊ ನೀವೇನು ಮಾಡ್ತೀರಾ, 6 months 3 months ನೀವು ಟ್ರೈ ಮಾಡಿ ನೋಡಿರಿ. ನೀವು ಲಾಸ್ ಅಂದರೆ ನೀವು ಫಸ್ಟ್ ದಿವಸ ಆ ಪ್ರೈಸ್ ತೊಗೊಂಡಾಗ ಅಂದರೆ ಎಲ್ಲ ಬರ್ದಿಕ್ಕೊಳ್ಳಿ, ಎಲ್ಲ ಸ್ಟೇಟ್ಮೆಂಟ್ ಸಿಕ್ಕುತ್ತೆ ನಿಮಗೆ ಆ್ಯಪಲ್ಲೇ. ಬಟ್ ಆದ್ರೂ ನಿಮಗೆ ತಲೆಯಲ್ಲಿರಲಿ ಅಂತ ನೀವೇನು ಮಾಡಿರಿ, ಒಂದು ಸಪ್ರೇಟ್ ಬುಕ್ ಲೆಜ್ಜರ್ ಮೇಂಟೈನ್ ಮಾಡಿ ನಿಮಗೆಲ್ಲ ಬರ್ಕೊಳ್ಳಿ. ಫಸ್ಟ್ ದಿವಸ ನಾನು ಈ ಪ್ರೈಸ್ಗೆ ಈ ಟೈಮ್ಗೆ ನಾನು ತೊಗೊಂಡೆ, ಸೆಕೆಂಡ್ ದಿವಸ ಹಿಂಗಾಯಿತು, ಥರ್ಡ್ ದಿವಸ ಹಿಂಗಾಯಿತು, 4th ದಿವಸ ಸೊ ನನಗೆ 3 ದಿವಸ ಸಿಕ್ಕಿಲ್ಲ, 4ನೇ ದಿವಸ ನಾನು ತೊಗೊಂಡೆ 2 ದಿವಸದ್ದು ಅಂತ ನೀವು ಹಿಂಗೆ ಬರ್ದಿಟ್ಕೊಳ್ಳಿ. 3 ತಿಂಗಳು ಇಲ್ಲ 6 ತಿಂಗಳು 6 months ಆದಮೇಲೆ ನನ್ನ ಈ ವಿಡಿಯೋ ವಾಪಸ್ ಬಂದ್ಬಿಟ್ಟು ನೀವೇ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಈ ಪ್ರೈಸಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಗೋಲ್ಡು ಮತ್ತು ಸಿಲ್ವರ್ ಈ ಪ್ರೈಸಲ್ಲಿದೆ. ಯಾಕಂದರೆ ಮತ್ತೆ ಗೋಲ್ಡು ಸಿಲ್ವರ್ ಬೀಳಲ್ಲ. ಬೇಕಾದ್ರೆ ನಿಮಗೆ ಇಲ್ಲೇ ಹೋಗ್ಬಿಟ್ಟು ತೋರಿಸ್ತೀನಿ. ಓಕೆನಾ? ಇಲ್ಲಿ ಚಾಟಿಗೆ ಹೋಗ್ತೀನಿ, ಇಲ್ಲಿ ಗೋಲ್ಡ್ ಪ್ರೈಸ್ ಕಾಣಿಸ್ತದೆ. ಓಕೆನಾ? ಸೊ ಗೋಲ್ಡ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ನಿಮಿಷ. ಓಕೆ, ಸೊ ಇವತ್ತಿನ ನಂದು ಸಿಪ್ ಆಗಿದೆ ಇದು. ಸೊ ಇಲ್ಲಿ ನೋಡ್ತಿರ್ತೀರಾ ನೀವು, ಲಾಸ್ಟ್ 2020 ಅನ್ಕೋಣ, 20 ಇದ್ದಿದ್ದ ಪ್ರೈಸ್ ಬಂದು 30 to 33 ಈ ರೇಂಜಲ್ಲಿ ಇತ್ತು. ಓಕೆನಾ? ಇಲ್ಲಿ ಕಾಣಿಸ್ತದೆ ನೋಡಿ, ಬ್ಲ್ಯಾಕಲ್ಲಿ ಕಾಣಿಸ್ತಿದೆಯಲ್ಲ ರೈಟ್ ಸೈಡಲ್ಲಿ ಪ್ಲಸ್ ಸಿಂಬಲು. ಸೊ ಇಲ್ಲಿ ಇದ್ದಿದ್ದ ಪ್ರೈಸ್ಗೆ ಸೊ ಇವತ್ತಿನ ಪ್ರೈಸ್ ಏನು 68 rupees. ಯಾಕಂದರೆ ಗೋಲ್ಡ್ ಸಿಲ್ವರ್ ಬೀಳಲ್ಲ 100%. ಸೊ ಅರ್ಥ ಆಗ್ತಿದೆಯಾ? 6 months ನೀವು ಟ್ರೈ ಮಾಡಿ ನೋಡಿರಿ, ನಿಮ್ಗೆ ರಿಟರ್ನ್ಸ್ ಗೊತ್ತಾಗುತ್ತೆ. ಸೊ ಯು ಕಮ್ ಬ್ಯಾಕ್ ಆ್ಯಂಡ್ ಯು ಟೆಲ್ ಮಿ, ಸೊ ನಾನು ಲಾಸಲ್ಲಿದ್ದೀನಿ ಅಂತ. ಸೊ ಅಲ್ಲಿ ಗಿವ್ ಯು ಸಜೆಷನ್ಸ್ ಏನು ಮಾಡ್ಬೋದು, ಹೆಂಗೆ ಮಾಡ್ಬೋದು ಅಂತ. ಬಟ್ ನಾನು ಹೇಳ್ತಿದ್ದೀನಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸೊ ನಾನು ಎವ್ರಿ ಸಿಂಗಲ್ ಡೇ ಮಾಡೋಕ್ಕಾಗಲ್ಲ, ಮಂತ್ಲಿ ವೈಸ್ ಮಾಡ್ಬೋದಾ? ಸೊ ಮಂತ್ಲಿ ವೈಸ್ ಯಾವುದೋ ಒಂದು ಡೇಟ್ ಚೂಸ್ ಮಾಡಿ. ಫಸ್ಟು 25 days ಮಾಡೋಕ್ಕೆ ಹೋಗಬೇಡ್ರಿ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನಕ್ಕೆ ಅಂತ. ನಮ್ಮ ಕ್ಯಾಲೆಂಡರ್ ಮಂತಲ್ಲಿ ಫಸ್ಟ್ 25 days ಅಂದರೆ ಫಸ್ಟ್ ಆಫ್ ದ ಎವ್ರಿ ಮಂತ್ ಟಿಲ್ 25th ಆಫ್ ದ ಎವ್ರಿ ಮಂತ್. ಅಯ್ಯೋ ನಾನು ಕನ್ನಡದಲ್ಲಿ ಹೇಳ್ಬಿಡ್ತೀನಿ. 1ನೇ ತಾರೀಕಿಂದ 25ನೇ ತಾರೀಕು ತನಕ ಏನಕ್ಕೆ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಅಂದರೆ, 1ನೇ ತಾರೀಕಿಂದ 10ನೇ ತಾರೀಕು ತನಕ ಇಡೀ ನಮ್ಮ ದೇಶದ ಸ್ಯಾಲ್ರಿ ಎಲ್ಲ ಜನರ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಕರೆಕ್ಟಾ? ಸೊ ನೆಕ್ಸ್ಟ್ 10 to 15 days ಅವ್ರವ್ರ ಕಮಿಟ್ಮೆಂಟ್ಸ್ಗೆಲ್ಲ ಕ್ಲಿಯರ್ ಔಟ್ ಆಗುತ್ತೆ, ಎಲ್ಲ ಝೀರೋ, ಎಲ್ಲರ ಜೋಬು ಖಾಲಿ. ಕರೆಕ್ಟಾ? ಯಾಕಂದರೆ 1% ಜನ ಮಾತ್ರ ಅತಿ ಶ್ರೀಮಂತರಿರೋದು, ಮಿಕ್ಕಿದ 99% ಜನ ಬಡವರು. ಕರೆಕ್ಟ್ ಅಲ್ವಾ? ನಾವೆಲ್ಲ ರೀಟೇಲರ್ಸು. ಬಟ್ ಲಾಸ್ಟ್ 5 yearsಲ್ಲಿ ನಮ್ಮ ಇಂಡಿಯನ್ ರೀಟೇಲರ್ಸ್ ಏನು ಅಂತ ನಾವು ಪ್ರೂವ್ ಮಾಡಿದ್ದೀವಿ. ಯಾಕಂದರೆ ಅಷ್ಟು
ಇನ್ವೆಸ್ಟ್ಮೆಂಟ್ಸ್ ಆಗ್ತದೆ. ಯಾಕಂದರೆ ತುಂಬ ಜನರಿಗೆ ಫೈನಾನ್ಷಿಯಲ್ ನಾಲೆಡ್ಜ್ ಸಿಗ್ತದೆ. ನಾನು ಮಾಡ್ತಿರೋದು ನಿಮಗೆ ತಿಳಿಸ್ಕೊಡ್ತಿರೋದು ಒಂದು ಸಣ್ಣ ಪುಟ್ಟ ಫೈನಾನ್ಷಿಯಲ್ ನಾಲೆಜೇ. ಸೊ ಇದೇಂದರೆ ನಾನು ಹೇಳೋದೆಲ್ಲ ಆಗುತ್ತೆ ಅಂತ ನೀವು ಅಂದ್ಕೊಂಡು ನಂಬಿದ್ರೆ, ನಾನು ಕೇಳೋದಿಷ್ಟೇ, ನೀವು ಹೋಗ್ಬಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕೇಳಿ, ಸರ್ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸೊ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅವ್ರ ಸಜೆಷನ್ಸ್ ತೊಗೊಳ್ಳಿ. ಅವರು ಹೇಳ್ತಾರೆ ಏನು ಮಾಡ್ಬೋದು, ಹೆಂಗೆ ಮಾಡ್ಬೋದು, ಅವ್ರ ಸಜೆಷನ್ಸ್ ತೊಗೊಂಡು ನೀವು ಡಿಸಿಷನ್ ತೊಗೊಳ್ಳಿ. ಯಾರು ಏನೇ ಹೇಳಿದ್ರು, ಎಂಡ್ ಆಫ್ ದಿ ಡೇ ಇಟ್ ಈಸ್ ಯುವರ್ ಮನಿ. ನಿಮ್ಮ ದುಡ್ಡು ನೀವು ಕಳ್ಕೊಂಡ್ರೆ ನೀವು ಕಳ್ಕೊಂಡಂಗೆ. ಅರ್ಥ ಆಗ್ತಿದೆಯಾ? ನಿಮ್ಮ ನಾಲೆಡ್ಜ್ನ ನೀವು ಗಳಿಸಿದ್ರೆ ಅದು ಯಾವತ್ತೂ ಕಳ್ಕೊಳಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಸೊ ದುಡ್ಡು ಹೋದರೆ ಮತ್ತೆ ಸಂಪಾದನೆ ಮಾಡ್ಬೋದು, ಬಟ್ ನೀವೆಲ್ಲ ಕಲ್ತಾದ್ಮೇಲೆ ಮತ್ತೆ ಅವಾಗ ದುಡ್ಡೆಲ್ಲ ಖಾಲಿಯಾಗಿ, ಸೊ ಅವಾಗ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಹೋದರೆ, ಸೊ ಅವಾಗ ನಿಮ್ಮ ಹತ್ರ ದುಡ್ಡು ಇರಲ್ಲ, ಬರೀ ನಾಲೆಡ್ಜ್ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾಲೆಡ್ಜ್ ತೊಗೊಳ್ಳಿ. ಅದಾದಮೇಲೆ ದುಡ್ಡನ್ನ ನೀವು ಆಟೋಮೆಟಿಕಾಗಿ ಮಾಡ್ಬೋದು. ದುಡ್ಡನ್ನ ಹೇಗೆ ದುಡಿಯೋಕ್ಕೆ ಹೋಗೋಕ್ಕೆ ಬೇಕಾಗಿಲ್ಲ, ದುಡಿಯೋಕ್ಕೆ ಹೋಗಲೇಬೇಡ್ರಿ. ನೀವು ದುಡಿಯೋಕ್ಕೆ ಏನಕ್ಕೆ ಹೋಗಬೇಡ್ರಿ ಅಂದರೆ, ಬೆಳಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ದುಡಿದ್ರೂ ಒಬ್ಬ ಮನುಷ್ಯಂದು ನಿಜವಾದ ಲೇಬರ್ ಪ್ರೈಸ್ ಎಷ್ಟು? 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ. ನಮಗೆ 3 ನಿಮಿಷ ಟೈಮ್ ಕೊಡ್ರಿ, ನಾವು 3,000 ರೂಪಾಯಿ ಮಾಡ್ತೀವಿ ಅಂತ ನಾವು ಕಾನ್ಫಿಡೆಂಟಲ್ಲಿ ಹೇಳ್ತೀವಿ. ಏನಕ್ಕೆ ನಮಗೆ ಗೊತ್ತಿರೋ ಸ್ಕಿಲ್ಸ್. ಏನಕ್ಕೆ ಅಂದರೆ, ನಾನು ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ನಿಮ್ಗೆ ಏನಕ್ಕೆ ಹೇಳ್ತಿದ್ದೀನಿ, ನಿಮಗೆ ಅರ್ಥ ಮಾಡಿಸ್ತಾ ಇರೋದು ಇಷ್ಟೇ. ಯಾಕಂದರೆ ನೀವು ದುಡ್ಡು ಕಳ್ಕೊಂಬಿಡ್ತೀರಾ ಮುಂಚೆನೇ. ಇನ್ವೆಸ್ಟ್ಮೆಂಟ್ಗಿಂತ ನೀವೇನಾದರೂ ಆಪ್ಷನ್ಸ್ ಇದೆ, ಅಲ್ಲೊಂದು ಮುಂದೆ ಒಂದು ಆಪ್ಷನ್ಸ್ ಏನೋ ಇದೆ, ಏನೋ ಕಾಣಿಸ್ತದೆ, ಏನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿ ಏನೋ ಒತ್ತೆ, ಅದೇನೋ ಬೈ ಆಗಬೇಕು, ಏನೋ ಸೆಲ್ ಆಗಬೇಕು. ಯಾಕಂದರೆ ನಾನು ಮಾಡಿ ತಪ್ಪದೆ, ನನಗೇನೋ ಗೊತ್ತಿಲ್ಲದೆ ಏನೋ ಮಾಡಿ ಎಲ್ಲ ದುಡ್ಡು ಕಳ್ಕೊಂಡಾದ್ಮೇಲೆ ತುಂಬ ದುಡ್ಡು ನಾನು ತುಂಬ ದೊಡ್ಡ ಲಾಸ್ ಮಾಡ್ಕೊಂಡಿದ್ದೆ ಅಂತ ಅಂದ್ಕೊಂಡಿಲ್ಲ. ಯಾಕಂದರೆ ನನ್ನ ಹಣೆ ಬರದಲ್ಲಿ ನಂಗೆ ದೇವ್ರು ಕೊಟ್ಟಿದ್ದು ವರದಾನ ಅದು, ನಿಜ ಹೇಳಬೇಕು ಅಂದರೆ. ಅದು ನನ್ನ ಲಕ್ಕು. ಯಾಕಂದರೆ ದುಡ್ಡು ಇರಲಿಲ್ಲ. ಸೊ ನಾನು ಸ್ವಲ್ಪ ದುಡ್ಡು ಕಳ್ಕೊಂಡಾಗ ಆಮೇಲೆ ನಂಗೆ ಬುದ್ಧಿ ಬಂತು. ಆಮೇಲೆ ಕಲಿಬೇಕು ಅಂತ ಕೂತ್ಕೊಂಡು ಆಮೇಲೆ ಕಲಿತ ಮೇಲೆ ನನಗೆ ಅರ್ಥ ಆಗಿದ್ದು, ನಾನು ಮಾಡಿದ್ದೆಲ್ಲ ಇಷ್ಟು ದಿವಸ ದೊಡ್ಡೊಂದು ಕೆಲಸ. ಯಾಕಂದರೆ ನಾನು ಸ್ಮಾರ್ಟ್ ವರ್ಕ್ ಮಾಡ್ತಿರಲಿಲ್ಲ, ಸುಮ್ಮನೆ ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಏನೇನೋ ಟ್ರಿಕ್ಸ್ ಹುಡುಕಿ ಏನೇನೋ ಮಾಡೋಕ್ಕೆ ಹೋಗಿದ್ದೆ. ದಟ್ ವಾಸ್ ಕಂಪ್ಲೀಟ್ಲಿ ಫೇಕ್, ದಟ್ ವಾಸ್ ಕಂಪ್ಲೀಟ್ಲಿ ರಾಂಗ್ ಆ್ಯಕ್ಚುಲಿ. ಏನೋ ಮಾಡಿದ್ದೀನಿ. ಅದು ಕಂಪ್ಲೀಟ್ಲಿ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ಟಲ್ಲಿ ಮಾಡಿದ್ದೆ ನಾನು. ಆವಾಗ ಗ್ಯಾಮ್ಲಿಂಗ್ ಆಗುತ್ತೆ ಅದು. ಅರ್ಥ ಆಗ್ತಿದೆಯಾ? ಸೊ ನಾನು ಮಾಡಿದ ಸ್ಟಾರ್ಟಿಂಗಲ್ಲಿ 100% ಗ್ಯಾಮ್ಲಿಂಗ್ ಅದು. ಅಂದರೆ ರೆಡ್ ಕ್ಯಾಂಡಲ್ ಕಾಣಿಸ್ತು, ಇಲ್ಲಿಂದ ಸೆಲ್ ಆಗಿಬಿಡುತ್ತೆ ಅಂತ ಸೆಲ್ಲಿಗೆ ತೊಗೊಳ್ಳೋದು. ಇಲ್ಲಿಂದ ಗ್ರೀನ್ ಕ್ಯಾಂಡಲ್ ಕಾಣಿಸ್ತು, ಇಲ್ಲಿ ಬೈ ಅಂದರೆ ಮೇಲೆ ಹೋಗುತ್ತೆ ಮಾರ್ಕೆಟ್ ಅಂತ ಬೈ ಮಾಡೋದು. ಸೊ ಅಲ್ಲೂ ಲಾಸ್ ಆಗೋದು, ಇಲ್ಲೂ ಲಾಸ್ ಆಗೋದು. ದುಡ್ಡೆಲ್ಲ ಕಳ್ಕೊಂಡಾದ್ಮೇಲೆ ಆಮೇಲೆ ಬುದ್ಧಿ ಬಂದಿದೆ ನನಗೆ. ಸೊ ನಾನು ಹೇಳ್ತಿರೋದು ಇಷ್ಟೇ. ಸೊ ಇನ್ವೆಸ್ಟ್ಮೆಂಟ್ಸ್ ಮಾಡಿರಿ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ನಿಮಗೆ 100% ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಜರ್ನಿಲಿ ನೀವು ಏನೇನು ಕಲಿಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಆಗಿರ್ಬೋದು, ಫಂಡಮೆಂಟಲ್ ಅನಾಲಿಸಿಸ್ ಆಗಿರ್ಬೋದು, ಪ್ರೈಸ್ ಆಕ್ಷನ್ಸ್ ಆಗಿರ್ಬೋದು. ಸೊ ಹೆಂಗೆ ಅನಲೈಸ್ ಮಾಡ್ತೀರಾ, ಮತ್ತು ಯಾವ್ಯಾವ ಥರ ಟ್ರೇಡ್ಸ್ ತೊಗೊಬೋದು, ಏನೇನು ಸೆಗ್ಮೆಂಟ್ಸ್ ಇದೆ. ಸೊ ನಿಮಗೆ ಎಲ್ಲ ಥರ ಈ ಕಾನ್ಸೆಪ್ಟ್ಸ್ನ ಮುಂದಿನ ವೀಡಿಯೋಲಿ ಬರ್ತಾ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ದಲ್ಲಿ, ಕ್ಲಾರಿಫಿಕೇಷನ್ಸ್ ಬೇಕಾಗಿದ್ದಲ್ಲಿ ನನ್ನ ಕಮೆಂಟ್ ಸೆಕ್ಷನ್ 100% ನಿಮಗೋಸ್ಕರ ಇರೋದು. ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಹೋಗ್ಬಿಟ್ಟು ನನಗೆ ಕೇಳಬೇಕು, ಮನ್ಸು ಬಿಟ್ಟು ನೀವೇನೋ ಕಲಿಯೋದಕ್ಕೆ ಆಸಕ್ತಿ ಇದ್ದರೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಬರೆದು ಕಳಿಸ್ರಿ. ನಾನು ನಿಮ್ಗೆ 100% ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಸೊ ಈ ವಿಡಿಯೋ ಎಲ್ಲ ಇಷ್ಟ ಆದಲ್ಲಿ ನೀವು ಮಾಡಬೇಕಾಗಿರೋದೇನೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಕಳಿಸ್ರಿ. ಇನ್ನೊಂದು ಸತಿ ಹೇಳ್ತೀನಿ, ಸ್ಟಾಕ್ ಮಾರ್ಕೆಟಲ್ಲಿ ನೀವೇನಾದರೂ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ಟಲ್ಲಿ ಬಂದರೆ 100% ದುಡ್ಡು ಕಳ್ಕೊತೀರಾ. ನೀವೇನಾದರೂ ಕಲಿಬೇಕು ಅಂತ ಬಂದರೆ ಸಿಸ್ಟಮ್ಯಾಟಿಕ್ಕಾಗಿ 100% ಒಂದು 6 ತಿಂಗಳು 1 ವರ್ಷ ನಾನು ಕುತ್ಕೊತೀನಿ, ಕಲಿತೀನಿ. ಇವಾಗ ನಾನು ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ನಗೋರು, ನಾನೆಲ್ಲ ನನ್ನದೇ ಬುಕ್ಸ್ ಇದೆ, ಓಕೆನಾ. ನಾನು ದೊಡ್ಡ ಲೆಕ್ಚರ್ ಮಾಡಿದ್ದೀನಿ. ಯಾವ ಥರ ಲೆಕ್ಚರ್ ಅಂದರೆ ನಿಮ್ಗೆ ಅರ್ಥ ಆಗಲ್ಲ, ನಿಮಗೆ ತೋರಿಸ್ತೇನೆ. ನಿಮಗೆ ಕಾಣಿಸ್ಬೋದು, ಇಲ್ಲಿ ನೋಡ್ತಿದ್ದೀರಾ. ನಾನು ಡೇ 1 ನಾನು ಏನೇ ಬರ್ಕೊಂಡಿದ್ರು ಎಲ್ಲ ಫುಲ್ ಒಂದೊಂದು ಕ್ಯಾಂಡಲ್ಗೂ ಇದಕ್ಕೆ ಅರ್ಥ ಇದೆ ಅಂತ ನನಗೆ ಗೊತ್ತು. ಯಾಕಂದರೆ ನಾನು ಎಲ್ಲ ದುಡ್ಡು ಕಳ್ಕೊಂಡ್ಮೇಲೆ ಆ ಪಾಠ ಕಲಿಬೇಕು ಅಂತ ನಾನು ಕೂತ್ಕೊಂಡು ಕಲ್ತಿದ್ದೀನಿ. ಅದನ್ನೆಲ್ಲ ಮತ್ತೆ ನೋಟ್ಸ್ ಸುಮ್ಮನೆ ಬರ್ಕೊತಿದ್ದೆ. ಸ್ಕೂಲಲ್ಲಿ ಕಾಲೇಜಸ್ಸಲ್ಲೂ ಬರ್ಕೊಂಡಿರಲಿಲ್ಲ. ಬಟ್ ನಾನು ಸೀರಿಯಸ್ಸಾಗಿ ಕೂತ್ಕೊಂಡು ಕಲ್ತು, ಇಫ್ ಐ ಆಮ್ ಮೇಕಿಂಗ್ ಮನಿ ಟುಡೇ, ಇಟ್ ಈಸ್ ಓನ್ಲಿ ದ ಕಾನ್ಫಿಡೆನ್ಸ್ ವಿಚ್ ಐ ಹ್ಯಾವ್. ಆ ಕಾನ್ಫಿಡೆನ್ಸ್ನ ನಿಮಗೆ ಶೇರ್ ಮಾಡೋಕ್ಕೆ ಹೊರಟಿದ್ದೀನಿ ನಾನು, ಓಕೆನಾ. ಈ ಜರ್ನಿಲಿ ನನ್ನ ಜೊತೆಗೆ ನೀವು ಇರ್ತೀರಾ ಅಂತ ನನಗೆ ನಂಬಿಕೆ ಇದೆ. ನೀವು ಕಲಿಯೋದಕ್ಕೆ ಆಸಕ್ತಿ ಇದ್ದರೆ ದಯವಿಟ್ಟು ನನಗೆ ನೀವು ಏನೇ ಡೌಟ್ ಇದ್ದಲ್ಲಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ತಿಳಿಸ್ಕೊಡಕ್ಕೆ ರೆಡಿ ಇದ್ದೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲೇ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮುಗಿಸ್ರಿ. ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಹೊಸ ಕಂಟೆಂಟ್ ಜೊತೆಗೆ ನಿಮಗೆ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತೀನಿ ಅಷ್ಟೇ. ಬೈ.